ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಸ್ವಾಗತ KS ಮಾಸ್ಟರ್ ಮೈಂಡ ಒಂದು ಯೂಟ್ಯೂಬ್ ಚಾನಲ್ಗೆ. ಹಾಗೂ ಕರ್ನಾಟಕದ ಯುವ ಸ್ಪರ್ಧಾರ್ಥಿಗಳಿಗೆ ಇವತ್ತಿನ ಏನಪ್ಪ ಅಂತ ಕೇಳಿದ್ರೆ ಇತಿಹಾಸದ ಒಂದಿಷ್ಟು ಕ್ವಶನ್ಸ್ಗಳನ್ನು ಮತ್ತು ಅಲ್ಲಿ ಬರ್ತಕ್ಕಂಥ ಯಾವ ರೀತಿ ಬರ್ಬೋದು ಮತ್ತು ಇತ್ತಿತ್ತಲಾಗಿ ಬರುವಂಥ ಒಂದು ಕ್ವಶನ್ಸ್ಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು, ನಿನ್ನೆ ಬರ್ತಕ್ಕಂಥ ಒಂದು PDO ಎಕ್ಸಾಮ್ನ ಪ್ರಪೋಸಲ್ ಇಟ್ಕೊಂಡ್ರೆ ಅಲ್ಲಿ ಬರ್ತಕ್ಕಂಥದ್ದು ಆ ಕ್ವಶನ್ಸ್ಗಳ ಡೆಪ್ತ್ ಆಗಿರ್ಬೋದು ಮತ್ತು ಅದರಲ್ಲಿ ಇರ್ತಕ್ಕಂಥ ಮಾಹಿತಿ ಆಗಿರ್ಬೋದು ನೋಡ್ಕೊತಾ ಹೋದರೆ ಅದರ ಒಂದು ಥ್ರೋದಲ್ಲಿ ಏನಪ್ಪ ಅಂದರೆ ಈ ಒಂದು ಇತಿಹಾಸದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡುವಂಥ ಒಂದು ಸರಣಿಯನ್ನು ಹಾಕ್ಕೊಡ್ತೀವಿ. ಸೊ ಒಂದು ಕ್ವಶನನ್ನು ತೆಗೆದುಕೊಂಡು ಅದರ ಸುತ್ತಾಗಿರ್ತಕ್ಕಂಥ 360 ಅಂಗಗಳಲ್ಲಿ ಏನಪ್ಪ ಅಂದರೆ ನಾವು ಕ್ಲಾಸನ್ನು ಮಾಡ್ಕೊತಾ ಬಂದುಬಿಡೋಣ. ಕ್ಲಿಯರಾ? ಅದು ಒಂದು ಕೆಲಸ ಮಾಡಬೇಕು. ಏನಪ್ಪ ಅಂತ ಕೇಳಿದ್ರೆ ಯುವಕರೇ, ನೀವು ಒಂದು ಕಾಪಿನ ಒಂದು ನೋಟ್ಸನ್ನು ತೆಗೆದುಕೊಂಡು ಒಂದು ಪೆನ್ನನ್ನು ಒಂದು ನೋಟ್ಬುಕ್ ಅಂತ ಒಂದು ಕುಂತ್ಕೋಬೇಕು. ಯಾಕಂದರೆ ಸಾಕಷ್ಟು ಮಾಹಿತಿ ಏನಪ್ಪ ಅಂದರೆ ಬಿಟ್ಟು ಕೊಡ್ತಾ ಇರ್ತೀವಿ. ಆ ಮಾಹಿತಿಯನ್ನು ಬರ್ಕೋಬೇಕು ಮತ್ತು ನೋಟ್ ಮಾಡ್ಕೋಬೇಕು, ಮುಂದೆ ಬರ್ತಕ್ಕಂಥ ಒಂದು ಎಕ್ಸಾಮ್ಗಳಿಗೆ ಅನುವಾಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಹಾಗಾದರೆ ತಡ ಮಾಡಿದೆನಪ್ಪ ಅಂದರೆ ನೇರವಾಗಿ ಕ್ವಶನ್ಗಳಿಗೆ ಬಂದುಬಿಡೋಣ. ನೋಡೋಣ ಯಾವ ಕ್ವಶನ್ಗಳಿರ್ತಾವೆ, ಹೆಂಗಿರ್ತಾವೆ ಅಂತೇಳಿ. ಸೊ ನಿಮ್ಮ ಮುಂದೆ ಏನಪ್ಪ ಅಂತ ಕೇಳಿದಾಗ ಮೊಟ್ಟ ಮೊದಲನೇ ಒಂದು ಕ್ವಶನ್ ಐತಿ. ಏನಪ್ಪ ಪ್ರಶ್ನೆ ಅಂತ ಕೇಳಿದ್ರೆ ನೋಡಿರಿ, ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಮೊನ್ನೆ PDOದಲ್ಲಿ ಏನು ಮಾಡಿದ ಅಂತ ಕೇಳಿದ್ರೆ ಸುಮಾರು ಎಷ್ಟು ಕ್ವಶನ್ಗಳು ಕೇಳಿದ್ದ? ಸುಮಾರು 20ರಿಂದ 21, 22 ಕ್ವಶನ್ಗಳು ಕೇಳ್ತಿರ್ತಾನೆ. ರೈಟಾ? ಸುಮಾರು 20ರಿಂದ 21, 22 ಕ್ವಶನ್ಗಳು ಕೇಳ್ತಿರ್ತಾನೆ. ಈ ಕ್ವಶನ್ಗಳ ಮೂಲಕ ಏನಪ್ಪ ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇದನ್ನು ನಾವು ನೋಡ್ಕೊತಾ ಬಂದುಬಿಡೋಣ ಅಂತ ಹೇಳ್ತೀವಿ. ಕ್ಲಿಯರೇ? ಹಾಗಾದರೆ ನೋಡಿರಿ, ನಾವು ಸಲೀಸಾಗಿ ಕ್ವಶನ್ ನೋಡ್ಕೊತಾ ಹೋಗ್ಬಿಡೋಣ. ಸೊ ಮೊದಲನೇ ಕ್ವಶನ್ ಯಾವುದಪ್ಪ ಅಂತ ಕೇಳಿದಾಗ, ಬೆಂಕಿಯನ್ನು ಕಂಡುಹಿಡಿದ ಮಾನವ, ಅದು ಪ್ರಾಚೀನ ಕಾಲದ ಮಾನವ ಯಾರು ಅಂತೇಳಿ ಕೇಳ್ತಿದ್ದಾನೆ. ಸೊ ನಾವೇನು ಮಾಡ್ತಿದ್ವಿ ಅಂತ ಕೇಳಿದ್ರೆ ಇಷ್ಟು ದಿವಸ ಬೆಂಕಿಯನ್ನು ಕಂಡುಹಿಡ್ದ ಅಂಥೇಳಿ ನಾವು ಅಧ್ಯಯನವನ್ನು ಮಾಡ್ತಿದ್ವಿ. ಆದರೆ ಬೆಂಕಿಯನ್ನು ಕಂಡುಹಿಡ್ದ ಮಾನವ ಯಾರಪ್ಪ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಕ್ಲಿಯರಾ? ಬೆಂಕಿಯನ್ನು ಕಂಡುಹಿಡ್ದ ಮಾನವ ಯಾರಪ್ಪ ಅಂತ ಕೇಳಿದ್ರೆ ಗೊತ್ತಾಗ್ತಾ ಇರಲಿಲ್ಲ. ನಾವು ಪ್ರಾಚೀನ ಕಾಲವನ್ನು ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಬೆಂಕಿಯನ್ನು ಕಂಡುಹಿಡ್ದ ಅಂತೇಳಿ ಅಧ್ಯಯನ ಮಾಡ್ತೀವಿ. ಅದು ಯಾವಾಗಪ್ಪ ಅಂತ ಕೇಳಿದ್ರೆ ಪ್ರಾಚೀನ ಕಾಲದ ಹಳೆ ಶಿಲಾಯುಗದ ಕೊನೆಯ ಭಾಗದಲ್ಲಿ ಏನು ಮಾಡಿದ ಬೆಂಕಿಯನ್ನು ಕಂಡುಹಿಡ್ದ ಅಂತ ಹೇಳ್ತೀವಿ. ಹಾಗಾದರೆ ಬೆಂಕಿಯನ್ನು ಕಂಡುಹಿಡಿದಿರ್ತಕ್ಕಂಥ ಮಾನವ ಯಾರಪ್ಪ ಅಂತ ಕೇಳ್ತಾವಾಗ ಒಂದು ನೋಡ್ತಾ ಹೋಗೋಣ. ಯಾವ ಮಾನವ ಅಂದರೆ ಫಸ್ಟ್ ಒಂದು ಆಪ್ಷನ್ಸ್ ಐತಿ ಏನಪ್ಪ ಅಂತ ಕೇಳಿದ್ರೆ ರಾಮಾಫೆಥಿಕಸ್ ಅಂತೇಳಿ ಐತಿ. ಫಸ್ಟ್ ಆಪ್ಷನ್ಸ್ ಏನೈತಿ? ರಾಮಾಫೆಥಿಕಸ್ ಅಂತ ಐತಿ. ಸೊ ಸೆಕೆಂಡ್ ಆಪ್ಷನ್ಸ್ ಏನಪ್ಪ ಅಂತ ಕೇಳಿದ್ರೆ ಜಾವಾ ಅಂತ ಐತಿ. ಸೊ ಥರ್ಡ್ ಒನ್ ಏನಪ್ಪ ಅಂದರೆ ಹೋಮೋಸೆಫಿಯನ್ ಅಂತ ಐತಿ. ಸೊ ಫೋರ್ತ್ ಒನ್ ಏನಪ್ಪ ಅಂತ ಕೇಳಿದ್ರೆ ನಿಯಾಂಡರ್ಥಲ್ ಅಂತ. ಈ 4 ಏನಪ್ಪ ಅಂತ ಕೇಳಿದ್ರೆ 4 ಒಂದು ಸುಮಾರು 4 ಮಾನವರ ಬಗ್ಗೆ ಕೂಡ ಅಧ್ಯಯನ ಮಾಡೋಣ. 4 ಮಾನವರು ಮತ್ತು ಮೊದಲು ಬರ್ತಕ್ಕಂಥ ಮಾನವರು ಸುಮಾರು 8 ಮಾನವರು ಬರ್ತಾರೆ. ಆದರೆ ಇಲ್ಲಿ ಏನಪ್ಪ, ಇಲ್ಲಿ ಏನಾಗ್ತದ ಆನ್ಸರ್ ಅಂತ ಕೇಳ್ತಾ ಹೋದರೆ ಆಗ್ತಾ ಹೋಗಿ ನೋಡೋಣ. ನೋಡ್ರಲ್ಲಿ ಫಸ್ಟ್ ಬರ್ತಕ್ಕಂಥ ಮಾನವ ಯಾವ ಅಂತ ಕೇಳಿದ್ರೆ ಈ ಬೆಂಕಿ ಪ್ರಾಚೀನ ಕಾಲದಲ್ಲಿ ಮೊದಲ ಬಾರಿಗೆ ಬೆಂಕಿಯನ್ನು ಕಂಡುಹಿಡಿದ ಮಾನವ ಅಂತ ಕೇಳ್ತಾ ಹೋಗ್ತೀವಿ. ಯಾವ ಮಾನವಪ್ಪ ಅಂತ ಕೇಳಿದ್ರೆ ಜಾವಾ ಮಾನವ ಅಂತೇಳಿ ಹೇಳ್ತೀವಿ ಸರ್. ಯಾವ ಮಾನವ ಅಂತ ಹೇಳ್ತೀವಿ? ಜಾವಾ ಮಾನವ ಅಂತ ಹೇಳ್ತೀವಿ. ಯಾವ ಮಾನವ ಅಂತ ಕೇಳಿದ್ರೆ ಜಾವಾ ಮಾನವ ಅಂತ ಹೇಳ್ತೀವಿ. ಇನ್ನು ಮಾನವರು ಜಾವಾ ಮಾನವ ಅದಾನ ಸರ್. ಓಕೆಪ್ಪ, ಎಷ್ಟು ಮಾನವರು ಅದಾರ ಅಂತ ಕೇಳಿದ್ರೆ ಸುಮಾರು 8 ಮಾನವರು ಅದಾರೆ. ಸುಮಾರು ಎಷ್ಟು ಮಾನವರು ಅದಾರ? ಸುಮಾರು 8 ಜನ ಮಾನವರು ಅದಾರ. ನಾವೇನು ಮಾಡೋಣ ಅಂತ ಕೇಳಿದಾಗ ಆ 8 ಜನ ಮಾನವರ ಬಗ್ಗೆ ಸ್ವಲ್ಪ ಏನಪ್ಪ ಅಂದರೆ ಅಧ್ಯಯನ ಕೂಡ ಏನಪ್ಪ ಮಾಡ್ತಾ ಹೋಗೋಣ. ಕ್ಲಿಯರಾ? ಓಕೆ, ಹಾಗಾದರೆ ನೋಡಿ, ಇಲ್ಲಿ ಬರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿ ಏನಪ್ಪ ಅಂತ ಕೇಳಿದಾಗ ನೋಡಿರಿ, ಮಾನವರು ಅಂತ ಬಂದಾಗ ಎಷ್ಟು ಮಾನವರು ಅಂತ ಕೇಳ್ತಾ ಹೋಗ್ತೀವಿ ರೀ. ಎಷ್ಟು ಮಾನವರು ಅಂತ ಕೇಳ್ತಾ ಹೋದಾಗ 8 ಮಾನವರು ಅಂತೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಪ್ರಾಚೀನ ಕಾಲದಲ್ಲಿ ಬರ್ತಕ್ಕಂಥ ಮಾನವರು ಅಂತ ಬಂದಾಗ ಪ್ರಾಚೀನ ಕಾಲದ ಮಾನವರು ನೋಡೋದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದರೆ ಈ ನಮ್ಮ ಇತಿಹಾಸವನ್ನು ಎಷ್ಟು ಭಾಗವನ್ನಾಗಿ ನಾವು ಡಿವೈಡ್ ಮಾಡ್ತೀವಿ ಅಂತಕ್ಕಂಥ ಕೂಡ ಸ್ವಲ್ಪನೇ ನೋಡ್ತಾ ಹೋಗೋಣ. ಅದರಲ್ಲಿ ಇರ್ತಕ್ಕಂಥದ್ದು ಮಾನವರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಮಾನವರು ಯಾವ ರೀತಿ ಬಂದರು ಅಂತ ಕೇಳಿದ್ರೆ ಒಂದು ಗೊತ್ತಿರಲಿ, ಇಲ್ಲೊಬ್ಬ ನೋಟ್ ಮಾಡ್ಕೊತಾ ಹೋಗಬೇಕು. ಇಲ್ಲೊಬ್ಬ ವ್ಯಕ್ತಿ ಬರ್ತಾನೆ, ಯಾರಪ್ಪ ಅಂತ ಕೇಳಿದ್ರೆ ಒಂದು ನಾವೆಲ್ಲ ನೋಡ್ತೀವಿ. ಆ ವ್ಯಕ್ತಿ ಹೆಸರು ಅಂತ ಬಂದಾಗ ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಯಾವ ಡಾರ್ವಿನ್? ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಸರ್ ಈತನು ಇಂಗ್ಲೆಂಡ್ ದೇಶದವನು ಸರ್. ಈತನು ಇಂಗ್ಲೆಂಡ್ ದೇಶದವನು. ಇವನು ಏನು ಮಾಡ್ತಾನೆ ಅಂತ ಕೇಳಿದಾಗ ಸುಮಾರು 1839ರಲ್ಲಿ, ಎಷ್ಟರಲ್ಲಿ? 1839ರಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಇರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಅಥವಾ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಗ್ರಂಥಗಳನ್ನು ಓದ್ತಾನೆ. ಓದಿದ ನಂತರ ಮಾನವರ ವಿಕಾಸನ ಹೆಂಗಾಯ್ತು ಅಂತೇಳಿ ಅಧ್ಯಯನ ಮಾಡ್ತಾನೆ. ಮಾನವನ ವಿಕಾಸನದ ಬಗ್ಗೆ ಅಧ್ಯಯನ ಮಾಡೋ ಪ್ರಯತ್ನ ಮಾಡ್ತಾನೆ. ಸರ್ ಎಲ್ಲ ಕಡೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಮಾನವ ಏನು ಮಾಡ್ತಾನೆ ಅಂತ ಕೇಳ್ತಾ ಹೋದಾಗ ಮಾನವ ಹೆಂಗೆ ಬೆಳೀತಿದ್ದ ಅಂತ ಕೇಳ್ತಾ ಹೋದರೆ ಮಾನವನ ಪದ ಪ್ರತಿಯೊಂದು ಗ್ರಂಥಗಳು ಹೇಳ್ತಾರೆ.
ಏನು ಹೇಳ್ತಾರೆ ಅಂತ ಕೇಳಿದ್ರೆ ಕೇವಲ 6 ದಿನಗಳಲ್ಲಿ ಏನಪ್ಪ ಅಂತ ಕೇಳಿದ್ರೆ ಮಾನವ ಬೆಳೆದ ಅಂತ ಹೇಳ್ತಾರೆ. ಮತ್ತು ಕೆಲವೊಂದು ಕಡೆ ಏನಪ್ಪ ಅಂದರೆ ಸುಮಾರು 7 ದಿನ ಆಗಿರ್ಬೋದು, 8 ದಿನ ಆಗಿರ್ಬೋದು, ಈ ರೀತಿ ಸೃಷ್ಟಿ ಆಯಿತು, ಭಗವಂತನಿಂದ ಸೃಷ್ಟಿ ಆಯಿತು ಅಂತೇಳಿ ಇರ್ತಕ್ಕಂಥ ಗ್ರಂಥಗಳು ಹೇಳ್ತವೆ. ಸೊ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಈ ಗ್ರಂಥಗಳು ಹೇಳಿರ್ತಕ್ಕಂಥದ್ದು ಸರಿಯಲ್ಲ. ಈತನ ಏನು ಮಾಡ್ತಾನೆ ಅಂತ ಕೇಳಿದ್ರೆ 1839 ನೆನಪಿರಬೇಕು. ಏನಪ್ಪ ಅಂತ ಕೇಳಿದಾಗ ಈತನ ಒಂದು ಹಡಗು ಇರ್ತದೆ. ಯಾವುದು ಅಂತ ಕೇಳಿದ್ರೆ ಈತನ ಹಡಗು ಬಿಗೇಲ್ ಅಂತಕ್ಕಂಥ ಹಡಗು. ಯಾವ ಹಡಗು ರೀ? ಬಿಗೇಲ್ ಅಂತಕ್ಕಂಥ ಹಡಗು. ಈ ಹಡಗನ್ನು ತೊಗೊಂಡು ಏನು ಮಾಡ್ತಾನೆ ಅಂತ ಕೇಳಿದಾಗ ಸುಮಾರು 20 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ? ಸುಮಾರು 20 ವರ್ಷಗಳ ಕಾಲ ಏನು ಮಾಡ್ತಾನೆ ಅಂತ ಕೇಳಿದಾಗ ಒಂದು ಭೂಮಿಯನ್ನು ಸುತ್ತುವರಿತಾನೆ, ಭೂಮಿಯನ್ನು ಸುತ್ತು ಬಿಡ್ತಾನೆ. ಯಾವಾಗ ಭೂಮಿಯನ್ನು 20 ವರ್ಷಗಳ ಕಾಲ ಸುತ್ತುತ್ತಾನಲ್ಲ, ಆವಾಗ 1859ರಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದಾಗ ಇರ್ತಕ್ಕಂಥ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳ ಬಗ್ಗೆ ಏನು ಮಾಡ್ತಾನೆ? ಅಧ್ಯಯನ ಮಾಡ್ತಾನೆ ರೀ. ಎಲ್ಲ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡ್ತಾನೆ, ಅವುಗಳ ವಿಕಸನದ ಬಗ್ಗೆ ಅಧ್ಯಯನ ಮಾಡ್ತಾನೆ, ಹಂತವಾಗಿ ಯಾವ ರೀತಿ ಬೆಳಿತಾವ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾನೆ. ಎಲ್ಲವನ್ನು ಅಧ್ಯಯನ ಮಾಡಿದ ಬಳಿಕ 1859ರಲ್ಲಿ ಒಂದು ಕೃತಿನೂ ಕೂಡ ಬರೀತಾನೆ ರೀ. ಆತನ ಬರೆದಿರ್ತಕ್ಕಂಥ ಒಂದು ಕೃತಿ ಯಾವುದಪ್ಪ ಅಂತ ಕೇಳಿದಾಗ ತಾವೆಲ್ಲ ನೋಡಿರ್ತೀರಿ. ಏನಪ್ಪ ಅಂತ ಕೇಳಿದ್ರೆ ಒರಿಜಿನ್ ಆಫ್ ಸ್ಪೀಸಿಸ್ ಅಂತ ಒಂದು ಕೃತಿ. ಯಾವ ಕೃತಿ? ಒರಿಜಿನ್ ಆಫ್ ಸ್ಪೀಸಿಸ್ ಅಂತ ಒಂದು ಕೃತಿ ಬರೀತಾರೆ ರೀ. ಎಷ್ಟರಲ್ಲಿ ಬರ್ತಾನೆ ಅಂತ ಕೇಳಿದ್ರೆ 1859ರಲ್ಲಿ. ಸರ್ ಏನು ಸರ್ ಒರಿಜಿನ್ ಆಫ್ ಸ್ಪೀಸಿಸ್ ಅಂತ ಕೇಳ್ತಾ ಹೋದಾಗ ನೋಡೋದು ಏನಪ್ಪ ಅಂದರೆ ಜೀವ ವಿಕಸನದ ಬಗ್ಗೆ, ಜೀವ ವಿಕಸನ ಅಥವಾ ಜೀವಿ ವಿಕಸನದ ಬಗ್ಗೆ ಹೇಳುವಂಥ ಒಂದು ಕೃತಿ ಇದು. ಮಾನವ ವಿಕಸನ ಹಂತವಾಗಿ ಯಾವ ರೀತಿ ನಿಸರ್ಗದತ್ತವಾಗಿ ಮಾನವ ಬೆಳೆದ ಬಂದ ಅನ್ನೋದ್ರ ಬಗ್ಗೆ ಏನಪ್ಪ ಅಂದರೆ ಈ ಕೃತಿಯಲ್ಲಿ ಹೇಳ್ಕೊಡ್ತಾನೆ ರೀ. ಯಾರು ಹೇಳ್ದ? ಚಾರ್ಲ್ಸ್ ಡಾರ್ವಿನ್ ಎಂಬ ವ್ಯಕ್ತಿ ಹೇಳ್ತಾನೆ ರೀ. ಹಾಗಾದರೆ ಗೊತ್ತಿರಲಿ, ಈತನ ಕೃತಿಯ ಪ್ರಕಾರ ಏನು ಮಾಡ್ತಾನೆ ಕೇಳಿದ್ರೆ ಸುಮಾರು ಇವನು ಜಗತ್ತಿನಲ್ಲಿ ಎಷ್ಟು ಮಾನವರಾದಾಗ ಅಂತ ಹೇಳ್ತಾನೆ ರೀ. ಸುಮಾರು 8 ಮಾನವರ ಬಗ್ಗೆ ಉಲ್ಲೇಖ ಮಾಡ್ತಾರೆ ರೀ. ಎಷ್ಟು ಮಾನವರ ಬಗ್ಗೆ? 8 ಮಾನವರ ಬಗ್ಗೆ ಉಲ್ಲೇಖ ಮಾಡ್ತಾನೆ. ಎಷ್ಟು ಮಾನವರ ಬಗ್ಗೆ ಉಲ್ಲೇಖ ಮಾಡ್ತಾನೆ ಕೇಳಿದ್ರೆ 8 ಮಾನವರ ಬಗ್ಗೆ ಉಲ್ಲೇಖ ಮಾಡ್ತಾನೆ. ಎಲ್ಲಿ ಕಂಡು ಬಂದವ ಎಲ್ಲಿಲ್ಲ ಅಂತ ಕೂಡ ಏನಪ್ಪ ಅಂದರೆ ತಿಳಿಸ್ಕೊಡ್ತಾನೆ. ಅದು ಇಲ್ಲಿ ಕೂಡ ಹೇಳೋಣ. ಇವೆಲ್ಲ ಏನಪ್ಪ ಅಂದರೆ ಆಲ್ಮೋಸ್ಟ್ ಇವೆಲ್ಲ ಮಾಹಿತಿ ಏನಾಗಿರ್ತದೆ ಅಂತ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್, ಆಲ್ಮೋಸ್ಟ್ ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು. ಓಕೆನಾ? ಈತನ ದೇಶ ಯಾವುದು ಗೊತ್ತಿರಬೇಕು? ಇಂಗ್ಲೆಂಡ್ ದೇಶ ಅಂತಕ್ಕಂಥದ್ದು. ಈತನ ದೇಶ ಗೊತ್ತಿರಬೇಕು. ಯಾವ ದೇಶ? ಇಂಗ್ಲೆಂಡ್ ದೇಶ ಅಂತ ಒಂದು ವ್ಯಕ್ತಿ ಸರ್. ಇವ ಏನು ಮಾಡ್ತಾನೆ ಅಂತ ಕೇಳಿದಾಗ ಎಲ್ಲ ಕಡೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸುತ್ತುವರೆದು ಏನು ಮಾಡ್ತಾನೆ? ಒಂದು ಪುಸ್ತಕವನ್ನು ಬರೀತಾನೆ. ಅದೇ ಯಾವುದು ಅಂತ ಕೇಳಿದ್ರೆ ಒರಿಜಿನ್ ಆಫ್ ಸ್ಪೀಸಿಸ್ ಅಂತ ಒಂದು ಕೃತಿ ಬರೀತಾನೆ ಸರ್. ಸರ್ ಈ ಕೃತಿಯಲ್ಲಿ ಏನು ಹೇಳ್ತಾನೆ ಅಂತ ಕೇಳಿದ್ರೆ ಮಾನವನ ವಿಕಸನ ಅಥವಾ ಜೀವ ವಿಕಸನದ ಬಗ್ಗೆ ಹೇಳ್ತಾನೆ. ಸೊ ಸುಮಾರು ಎಷ್ಟು ಪ್ರಕಾರದ ಮಾನವಗಳಿದ್ರು, ಯಾವ ರೀತಿ ಬೆಳೆದು ಬಂದರು, ಸುಮಾರು ವರ್ಷಗಳ ಹಿಂದಿಂದ, ಸುಮಾರು ಏನಪ್ಪ ಅಂದರೆ 70 ಲಕ್ಷ ವರ್ಷಗಳ ಹಿಂದಿಂದ ಏನಪ್ಪ ಅಂದರೆ ಮಾನವ ಬೆಳ್ಕೋತ ಬಂದನ ಅಂತ ಹೇಳ್ತಾನೆ ಸರ್. ಇವ 70 ಲಕ್ಷ ವರ್ಷಗಳ ಹಿಂದಿಂದ ಏನಪ್ಪ ಅಂದರೆ ಮಾನವನ ಬೆಳವಣಿಗೆ ಆಗಿದೆ ಅಂತ ಹೇಳ್ತಾನೆ ರೀ. ಇಷ್ಟಾಗಿ ಕೂಡ ಏನು ಮಾಡಿ ಹೋಗಿದ್ರೆ ಈತನ ಕೃತಿಯನ್ನು ಒರಿಜಿನ್ ಆಫ್ ಸ್ಪೀಸಿಸ್ ಕೃತಿಯನ್ನು ಮುಂದೆ ಏನು ಮಾಡಿದ್ರು? ಅಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ರು. ಯಾಕೆ ಬ್ಯಾನ್ ಮಾಡಿದ್ರು ಅಂತ ಕೇಳಿದ್ರೆ ಈತನು ಇರ್ತಕ್ಕಂಥ ಎಲ್ಲ ಗ್ರಂಥಗಳನ್ನು ಸುಳ್ಳದವ ಅಂತ ಹೇಳ್ತಾ ಇದ್ದ ನಡ್ಬೇಕು. ಅದಕ್ಕಾಗಿ ಈತನ ಕೃತಿಯನ್ನು ಕೂಡ ಏನು ಮಾಡ್ತಾಯಿದ್ರು? ಬ್ಯಾನವನ್ನು ಮಾಡ್ತಿದ್ರು. ಹಾಗಾಗಿ ಈ ಕೃತಿಯಲ್ಲಿ ಹೇಳಿರ್ತಕ್ಕಂಥ ಸ್ವಲ್ಪ ಅಧ್ಯಯನವನ್ನು ಮಾಡೋಣ. ಮತ್ತು ಇನ್ನೊಂದು ಕೃತಿ ಬರ್ತಾನೆ. ಏನು ಅಂತ ಕೇಳಿದ್ರೆ 1871-72ರಲ್ಲಿ ಇನ್ನೊಂದು ಕೃತಿ ಬರ್ತಾನೆ. ಯಾವ ಕೃತಿಯಪ್ಪ ಅಂತ ಕೇಳಿದ್ರೆ ಡಿಸೆಂಟ್ ಆಫ್ ಮ್ಯಾನ್ ಅಂತ ಒಂದು ಕೃತಿ ಬರ್ತಾನೆ. ವೆರಿ ಇಂಪಾರ್ಟೆಂಟ್ ನೋಡಿರಿ. ಡಿಸೆಂಟ್ ಆಫ್ ಮ್ಯಾನ್ ಅಂತ ಒಂದು ಕೃತಿ ಬರೀತಾನೆ. ಸೊ ಗೊತ್ತಿರಬೇಕು ಯಾವ ಮ್ಯಾನ? ಡಿಸೆಂಟ್ ಆಫ್ ಮ್ಯಾನ್ ಅಂತ ಕೃತಿ ಎಷ್ಟರಲ್ಲಿ ಬರ್ತಾನೆ ಅಂತ ಕೇಳಿದ್ರೆ 1871-72ರಲ್ಲಿ ಇದೊಂದು ಕೃತಿ ಬರೀತಾನೆ ಸರ್. ನೆನಪಿರಬೇಕು. ಇವೆಲ್ಲ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳು ನೆನಪಿಡ್ಕೋಬೇಕು, ಆಯಿತಾ? ಅದು ನೋಡಿರಿ, ಈತನು ಕಂಡು ಹಿಡಿದಿರ್ತಾನೆ. ಎಲ್ಲರೂ ನೋಟ್ ಮಾಡ್ಕೋಬೇಕು. ಹಂಗೆ ಸುಮ್ಮನೆ ಕೇಳ್ಕೊತ ಹೋಗೋದಲ್ಲ, ನೋಟ್ ಮಾಡಿಸ್ಕೋಬೇಕು. ಬರ್ತಾ ಇದ್ದ ಕ್ವಶನ್ಗಳನ್ನ ಅನಾಲಿಸಿಸ್ ಮಾಡ್ತಾ ಇರಬೇಕು. ಕ್ಲಿಯರಾ? ಸ್ಕ್ರೀನ್ಶಾಟ್ ತೋರಿ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ ಈತನು ಹೇಳಿರ್ತಕ್ಕಂಥ ಮಾನವರ ಬಗ್ಗೆ ಏನಪ್ಪ ಅಂದರೆ ಅಧ್ಯಯನ ಮಾಡೋಣ. ಎಷ್ಟು ಮಾನವರು ಅಂತ ಕೇಳಿದ್ರೆ 8 ಮಾನವರು. ಇಲ್ಲಿ ನೋಡಿರಿ ಎಷ್ಟು ಮಾನವರು? 4 ಮಾನವರು ಅಂತ ಕೇಳಿದೆ. ರಾಮಪೆಥಿಕಸ್ ಹೇಳಿದೆವು, ಜಾವಾ ಹೇಳಿದೆವು, ಹೋಮೋಸೆಪಿಯನ್ ಮತ್ತು ನಿಯಂಡ್ರಥಾಲ್ ಅಂತೇಳಿ ಹೇಳಿದ್ವಿ. ಸೊ ಟೋಟಲ್ ಆಗಿರ್ತಕ್ಕಂಥ ಎಷ್ಟು ಮಾನವರು ಇದ್ದಪ್ಪ ಅಂತ ಕೇಳಿದಾಗ ನೋಡಿರಲಿ ಫಸ್ಟ್ ಒಂದು ಬರ್ತಕ್ಕಂಥ ಮಾನವ ಯಾರಪ್ಪ ಅಂತ ಕೇಳಿದ್ರೆ ಕರೆಕ್ಟಾಗಿ ನೋಟ್ಸ್ ಮಾಡ್ಕೋಬೇಕಿದು ನೀಟಾಗಿ. ಹೋಮೋನಿಡ್ಸ ಅಂತಕ್ಕಂಥ ಒಂದು ಮಾನವ ಬರ್ತಾನೆ ಸರ್. ಯಾವ ನೀಡ್ಸ? ಹೋಮೋನಿಡ್ಸ ಅಂತಕ್ಕಂಥ ಏನು ಬರ್ತಾನೋ ಮಾನವ ಬಂದಿರ್ತಾನೆ. ಹೋಮೋನಿಡ್ಸ ಅಂತಕ್ಕಂಥ ಒಬ್ಬ ಮಾನವ ಇರ್ತಾನೆ. ರೈಟಾ? ನೆಕ್ಸ್ಟ್ 2ನೇ ಮಾನವ ಯಾರಪ್ಪ ಅಂತ ಕೇಳಿದ್ರೆ ಆಸ್ಟ್ರೇಲೋಪೆಥಿಕಸ್. ಯಾವ ಮಾನವ? ಆಸ್ಟ್ರೇಲೋಪೆಥಿಕಸ್ ಅಂತೇಳಿ ಮಾನವ ಇರ್ತಾನೆ. ರೈಟ್ ರೀ? ಆಸ್ಟ್ರೇಲೋಪೆಥಿಕಸ್ ಎಂಬ ಮಾನವ ಇರ್ತಾನೆ. ಸೊ ನೆಕ್ಸ್ಟ್ ಮಾನವ ಯಾರಪ್ಪ ಅಂತ ಕೇಳ್ತಾ ಹೋದಾಗ ರಾಮಾಫೆಥಿಕಸ್ ಅಂತೇಳಿ.
ನೆಕ್ಸ್ಟ್ ಮಾನವ ಯಾರಪ್ಪ ಅಂತ ಕೇಳಿದ್ರೆ ರಾಮಾಫೆಥಿಕಸ್ ಎಂಬ ಮಾನವ ಇರ್ತಾನೆ ನೋಡ್ರಿ. ರಾಮಾಫೆಥಿಕಸ್ ಅಂತಕ್ಕಂಥ ಮಾನವ. ಓಕೆ, ಸೊ ನೆಕ್ಸ್ಟ್ ಬರ್ತಕ್ಕಂಥ 4ನೇದು ಯಾವುದು ಅಂತ ಕೇಳಿದ್ರೆ ಜಾವಾ ಅಂತಕ್ಕಂಥ ಮಾನವ ಬರ್ತದೆ. ಸೊ 5ನೇ ಮಾನವ ಯಾರಪ್ಪ ಅಂತ ಕೇಳ್ತೋದಾಗ ಗೊತ್ತಿರಲಿ ಪ್ಯಾಕಿಂಗ್ ಅಂತ ಹೇಳ್ತೀವಿ ಸರ್. ಯಾವ ಕಿಂಗ? ಪ್ಯಾಕಿಂಗ್ ಅಂತೇಳಿ ಹೇಳ್ತೀವಿ. ಇವ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ ನಾನು. ಪ್ಯಾಕಿಂಗ್. 6ನೇ ಮಾನವ ಯಾರಪ್ಪ ಅಂತ ಕೇಳ್ತೋದಾಗ ಗೊತ್ತಿರಲಿ ಕ್ರೋಮೋಗ ನೋಬ್ ಅಂತಕ್ಕಂಥ ಮಾನವ ಸರ್. ರೈಟಾ? ಅಂದರೆ ಗೊತ್ತಿರಲಿ. ನೆಕ್ಸ್ಟ್ ಮಾನವ ಯಾರಪ್ಪ ಅಂತ ಕೇಳಿದ್ರೆ 7ನೇ ಮಾನವ ಯಾರಪ್ಪ ಅಂದರೆ ನಿಯಂಡ್ರಥಲ್ ಅಂತೇಳಿ ನೋಡ್ತೀವಿ. ಯಾವ ಥಲ್ಲ? ನಿಯಂಡ್ರಥಲ್ ಅಂತಕ್ಕಂಥ ಮಾನವ ನೋಡ್ತೀವಿ. ಸೊ 8ನೇ ಮಾನವ ಯಾರಪ್ಪ ಅಂತ ಕೇಳಿದ್ರೆ ಹೋಮೋಸೆಫಿಯನ್ ಅಂತಕ್ಕಂಥ ಮಾನವ ನೋಡ್ತೀವಿ. ಹೋಮೋಸೆಫಿಯನ್ ಅಥವಾ ಸೊಫಿಯನ್ ಅಂತಕ್ಕಂಥ ಮಾನವ ಯಾರಪ್ಪ ಅಂದರೆ 8ನೇ ಮಾನವ ಆಗಿರ್ತಾನೆ. ರೈಟಾ? ನೋಡಿರಿ 8 ಮಾನವರು ಏನಪ್ಪ ಅಂದ್ರೆ ಕಂಡು ಬರ್ತಾರೆ. ಸೊ ಗೊತ್ತಿರಲಿ ಈ ಮಾನವ ಎಲ್ಲೆಲ್ಲಿ ಕಂಡು ಬರ್ತಾರೆ ಅಂತ ಕೇಳ್ತಾ ಹೋದಾಗ ಈ ಮಾನವ ಎಲ್ಲಿ ಕಂಡು ಬರ್ತಾನಪ್ಪ ಅಂತ ಕೇಳ್ತಾರೆ ಈತನು ಆಫ್ರಿಕಾದಲ್ಲಿ ಕಂಡು ಬಂದ. ಸೊ ಗೊತ್ತಿರಲಿ ಆಫ್ರಿಕಾವನ್ನು ಏನು ಕರೀತಾರೆ ಅಂತ ಕೇಳಿದ್ರೆ ಮಾನವನ ತವರು ಮನೆ ಅಂತೇಳಿ ಕರೀತಾರೆ. ಮಾನವನ ತವರು ಮನೆ ಅಂತೇಳಿ ಕೂಡ ಕರೀತಾರೆ. ಮಾನವನ ತವರು ಮನೆ ಯಾವುದಪ್ಪ ಅಂತ ಕೇಳಿದ್ರೆ ಆಫ್ರಿಕಾ. ಮಾನವನ ತೊಟ್ಟಿಲು ಮನೆ ಅಂತೇಳಿ ಕೂಡ ಕರೀತಾರೆ. ಸೊ ಮೊದಲ ಮಾನವ ಎಲ್ಲಿ ಕಂಡು ಬಂದ ಅಂತ ಕೇಳಿದ್ರೆ ಆಫ್ರಿಕಾದಲ್ಲಿ ಕಂಡು ಬಂದ. ಕ್ಲಿಯರಾಗಿ ಗೊತ್ತಿರಲಿ. ಹಾಗಾದರೆ ಸರ್ ಗೊತ್ತಿರಲಿ ಈ ಮಾನವನ ಬಗ್ಗೆ ಹೇಳ್ತೀನಿ ನೋಡ್ರಿ. ಈ ಮಾನವ ಸುಮಾರು ಮೊದಲು ಎಲ್ಲಪ್ಪ ಅಂದರೆ 40 ಲಕ್ಷಗಳವರೆಗೆ, ಎಷ್ಟು 40 ಲಕ್ಷ ವರ್ಷಗಳವರೆಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ 40 ಲಕ್ಷ ವರ್ಷಗಳ ಹಿಂದೆ ಎಲ್ಲಿ ವಾಸವಾಗಿದ್ದ ಅಂತ ಕೇಳಿದ್ರೆ ಗಿಡ ಮರಗಳಲ್ಲಿ ವಾಸ ಮಾಡ್ತಿದ್ದ ಸರ್. ಎಲ್ಲಿ ವಾಸ ಮಾಡ್ತಿದ್ದ? ಗಿಡ ಮರಗಳಲ್ಲಿ ವಾಸವಾಗುತ್ತಿದ್ದ. ಗಿಡ ಮರಗಳಲ್ಲಿ ವಾಸವಾಗುತ್ತಿದ್ದ ಅಂತ ಹೇಳ್ತೀವಿ. ಎಲ್ಲಿ ವಾಸವಾಗುತ್ತಿದ್ದ? ಗಿಡ ಮರಗಳಲ್ಲಿ ವಾಸವಾಗುತ್ತಿದ್ದ. ಸರಿ, ಎಷ್ಟು ವರ್ಷಗಳ ಕಾಲ ವಾಸವಾಗಿದ್ದ ಅಂತ ಕೇಳಿದ್ರೆ ಸುಮಾರು ಗೊತ್ತಿರಲಿ 40 ವರ್ಷಗಳ ಕಾಲ, 40,000 ವರ್ಷಗಳ ಕಾಲ, ಸುಮಾರು 40,000 ವರ್ಷಗಳ ಕಾಲ ಎಲ್ಲಿ ವಾಸವಾಗಿದ್ದ ಅಂತ ಕೇಳಿದ್ರೆ ಗಿಡ ಮರಗಳಲ್ಲಿ ವಾಸವಾಗಿದ್ದ. ಸೊ ಎಲ್ಲನೂ ಕೂಡ ಪಾಯಿಂಟ್ ಮಾಡಬೇಕು. ಇವಾಗಿನ ಇರ್ತಕ್ಕಂಥ ಕ್ವಶನ್ ಪೇಪರಿಗೆ ನೋಡಿದ್ರೆ ಇನ್ನೂ ಡೆಪ್ತಾಗಿ ಹೋಗಬೇಕು. ರೈಟಾ? ಎಲ್ಲಂದರೆ ಸುಮ್ಮನೆ ಒಂದು ಯಾವ ಮಾನವ ಅಂತ ಕೇಳಿದ್ರೆ ಹೋಮೋಸೆಪಿಯನ್ ಒಂದು ಹುಡ್ಕೋತ ಹೋದ್ರೆ ನಾವೇನಪ್ಪ ಪಾಸ್ ಆಗೋಕ್ಕಾಗಲ್ಲ. ಸೊ ನೇರವಾಗಿ ಹೇಳ್ತೀನಿ, ಪಾಸ್ ಆಗೋಕ್ಕಾಗಲ್ಲ. ಒಂದು ಸ್ವಲ್ಪ ಡೆಪ್ತ್ ಆಗಿರಲಿ ಮಾಹಿತಿಯನ್ನು. ಓಕೆನಾ? 40 ವರ್ಷಗಳ ಕಾಲ ಏನು ಮಾಡ್ತಾನೆ ಕೇಳಿದ್ರೆ ಗಿಡ ಮರಗಳಲ್ಲಿ ವಾಸ ಮಾಡ್ತಾನೆ. ಹಾಗಾದರೆ ಇನ್ನೊಂದು ಗೊತ್ತಿರಲಿ, ಈ ಮಾನವನ ಬಗ್ಗೆ ಗೊತ್ತಿರಲಿ. ಈ ಮಾನವ ಕಂಡು ಬಂದಿದ್ದಲ್ಲಿ ಆಫ್ರಿಕಾದಲ್ಲಿ. ಮಾನವನ ಏನಪ್ಪ ಅಂದರೆ ಆಫ್ರಿಕಾವನ್ನು ಏನು ಕರೀತಾರೆ ಅಂತ ಕೇಳಿದ್ರೆ ಮಾನವನ ತವರು ಮನೆ ಅಂತ ಕರೀತಾರೆ ಅಥವಾ ತೊಟ್ಟಿಲು ಅಂತೇಳಿ ಕೂಡ ಕರೀತಾರೆ. ಸೊ ಈ ಮಾನವ ಯಾವ ಕಂಡು ಬಂದಿದ್ದು ಅಂತ ಕೇಳಿದ್ರೆ 40 ಲಕ್ಷ ವರ್ಷಗಳ ಹಿಂದೆ ಏನಪ್ಪ ಅಂದರೆ ಈ ಮಾನವ ಗಿಡ ಮರಗಳಲ್ಲಿ ವಾಸ ಮಾಡುತ್ತಿದ್ದ. ಹಾಗಾದರೆ ಎಷ್ಟು ವರ್ಷಗಳ ಕಾಲ ವಾಸ ಮಾಡಿದ್ದ? 40,000 ವರ್ಷಗಳ ಕಾಲ ವಾಸ ಮಾಡಿದ್ದ. ಇದ್ರ ಬಗ್ಗೆ ಇನ್ನೂ ಒಂದು ತೆಳಗೆ ಹೆಂಗೆ ಬಂದ ಅಂತ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಒಂದು ಸಿಲೆಬಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ, ಸೊ ಥಿಯರಿ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾದ್ರೆ, ಇತಿಹಾಸದ ಥಿಯರಿ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ ಡೆಪ್ತಾಗಿ ಹೇಳೋಕ್ಕೆ ಚಾನ್ಸಸ್ ಇರ್ತದಲ್ಲಿ. ಸೊ ಇಲ್ಲಿ ಕ್ವಶನ್ ಪೇಪರ್ ಆಗಿದ್ದರಿಂದಾಗಿ ಸ್ವಲ್ಪ ಮುಂದೆ ಹೋಗಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಯಾವಪ್ಪ ಅಂದರೆ ಅಸ್ಟ್ರೇಲೋಫೆಥಿಕಸ್ ಅಂತ ಒಂದು ಮಾನವ ಇರ್ತಾನೆ ಸರ್. ಸರಿ, ಮಾನವನ ಏನಪ್ಪ ಅಂತ ಕೇಳಿದ್ರೆ ಈತನಿಗೆ ಏನು ಕರೀತಾರೆ ಅಂತ ಕೇಳಿದ್ರೆ ಅರ್ಧ ಬಾಗಿ ನಡೆಯುವ ಮಾನವ ಅಂತ ಕರೀತಾರೆ ಸರ್. 40,000 ವರ್ಷಗಳ ಏನಪ್ಪ ಅಂದರೆ ಗಿಡ ಮರಗಳಲ್ಲಿ ಆದ ನಂತರ ತೆಳಗಡೆ ಬಂದುಬಿಡ್ತಾನೆ. ತೆಳಗಡೆ ಬಂದಾಗ ಏನಪ್ಪ ಅಂದರೆ ಅರ್ಧ ಬಾಗಿ ನಡೆಯುತ್ತಿದ್ದ ಯಾವ ಮಾನವ ಅಂತ ಕೇಳಿದ್ರೆ ಅಸ್ಟ್ರೇಲೋಫೆಥಿಕಸ್. ಈತನು ಕೂಡ ಎಲ್ಲಿ ಕಂಡು ಬಂದಿದ್ದ ಅಂತ ಕೇಳಿದ್ರೆ ಆಫ್ರಿಕಾದಲ್ಲಿ ಕಂಡು ಬಂದಿದ್ದ. ಆಫ್ರಿಕಾದಲ್ಲಿ ಏನಪ್ಪ ಅಂದರೆ ಕಂಡು ಬಂದಿದ್ದ ಅಂತ ಹೇಳ್ತೀವಿ. ಹಾಗಾದರೆ ಸರ್ ನೆಕ್ಸ್ಟ್ ಮಾನವ ಯಾರಪ್ಪ ಅಂತ ಕೇಳಿದ್ರೆ ಯಾರು? ರಾಮಾಫೆಥಿಕಸ್. ಈತನಿಗೆ ಏನು ಕರೀತಾರೆ ಅಂತ ಕೇಳಿದ್ರೆ ಸೀದಾ ನಡೆಯುವ ಮಾನವ ಅಂತ ಕರಿತೀವಿ. ಗೊತ್ತಿರಲಿ, ಮೊಟ್ಟ ಮೊದಲ ಬಾರಿಗೆ ಇದು ಕೇಳ್ಯಾರ ನೋಡಿದ್ರೆ ಒಂದ್ಸಲ UPSCಗೆ ಮೊಟ್ಟ ಮೊದಲ ಬಾರಿಗೆ ವಾನರ ಮಾನವ ಅಂತೇಳಿ ಯಾರಿಗೆ ಕರಿತೀವಿ ಅಂತ ಕೇಳಿದ್ರೆ ಸೀದಾ ನಡೆಯುವ ಮಾನವ ಅಥವಾ ವಾನರ ಮಾನವ ಅಂತೇಳಿ ರಾಮಾಫೆಥಿಕಸ್ ಕರಿತೀವಿ. ಯಾವ ಫೆಥಿಕಸ್ಗೆ? ವಾನರ ಮಾನವ ಅಂತೇಳಿ ರಾಮಾಫೆಥಿಕಸ್ ಎಂಬ ಮಾನವನಿಗೆ ಕರಿತೀವಿ. ಈ ಮಾನವನು ಕೂಡ ಎಲ್ಲಿ ಕಂಡು ಬರ್ತಾನೆ ಅಂತ ಕೇಳ್ತಾ ಹೋದಾಗ ಆಫ್ರಿಕಾದಲ್ಲಿ ಕಂಡು ಬರ್ತಾನೆ. ಎಲ್ಲಿ ಕಂಡು ಬರ್ತಾನೆ? ಆಫ್ರಿಕಾದಲ್ಲಿ ಕಂಡು ಬರ್ತಾನೆ. ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಯಾವ ಮಾನವ ಅಂತ ಕೇಳ್ತೋದಾಗ ಇಲ್ಲಿ ಹಾಕ್ತೀನಿ ನೋಡೋಕೆ ಪಾಯಿಂಟು. ಜಾವಾ ಅಂತ ಸರ್. ಜಾವಾ ಅಂತ ಮಾನವ. ಸರಿ, ಮಾನವ ಎಲ್ಲಿ ಕಂಡು ಬರ್ತಾನೆ ಅಂತ ಕೇಳ್ತೋದಾಗ ಇರಾಕೆಟಸಲ್ಲಿ ಕಂಡು ಬರ್ತಾನೆ ಸರ್. ಗೊತ್ತಿರಲಿ ಎಲ್ಲಿ ಕಂಡು ಬರ್ತಾನೆ ಅಂತ ಕೇಳಿದ್ರೆ ಇರಾಕೆಟಸ್ ಅಥವಾ ಇರಾನ್ ಅಂತೇಳಿ ಹೇಳ್ತೀರಲ್ಲ, ಇಲ್ಲಿ ಇರಾನಲ್ಲಿ ಕಂಡು ಬರ್ತಾನೆ ಅಂತಂದು ಯಾವ ಮಾನವ ಅಂತ ಕೇಳಿದ್ರೆ ಈ ಜಾವಾ ಅಂತಕ್ಕಂಥ ಮಾನವ.
ಕ್ಲಿಯರಾಗಿ ಗೊತ್ತಿರಲಿ. ಸರ್ ಬೆಂಕಿಯನ್ನು ಕಂಡಿಡಿದ ಮಾನವ ಯಾರಪ್ಪ ಅಂತ ಕೇಳಿದ್ರೆ ಈ ಮಾನವ. ಸರ್ ಬೆಂಕಿ ಹೆಂಗೆ ಕಂಡಿಡ್ದ ಅಂತ ಕೂಡ ಥಿಯರಿ ಕ್ಲಾಸನ್ನು ಸ್ಟಾರ್ಟ್ ಆದಾಗ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಹೆಂಗೆ ಕಂಡಿಡ್ದ, ಯಾಕೆ ಕಂಡಿಡಕ್ಕೆ ಏನು ಕಾರಣ ಆಗಿತ್ತು, ಅದರ ಪರಿಣಾಮ ಏನು ಬೀರ್ತು ಅಂತೇಳಿ. ನಾವೇನು ಮಾಡ್ತೀವಿ ಕೇಳಿದ್ರೆ ಪ್ರಾಚೀನ ಭಾರತವನ್ನು ಓದ್ತಿರ್ಬೇಕಾದ್ರೆ ಪ್ರಾಚೀನ ಭಾರತವನ್ನು ಹಳೆ ಶಿಲಾಯುಗದಲ್ಲಿ ಇರ್ತಕ್ಕಂಥ ಕೊನೆಯ ಭಾಗದಲ್ಲಿ ಏನು ಮಾಡ್ದ, ಬೆಂಕಿಯನ್ನು ಕಂಡಿಡ್ದ ಅಂತ ಹೇಳ್ತೀವಿ. ರೈಟಾ? ಹಾಗಾದರೆ ಬೆಂಕಿ ಯಾಕೆ ಕಂಡಿಡ್ದ ಅನ್ನೋದ್ರ ಬಗ್ಗೆ ಏನಪ್ಪ ಅಂದರೆ ಥಿಯರಿ ಕ್ಲಾಸನ್ನು ಹೇಳ್ತಿರ್ಬೇಕಾದ್ರೆ ಡೆಪ್ತಾಗಿ ಹೇಳಿರ್ತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ಯಾಕಿಂಗ್ ಅಂತ ಮಾನವ ಬರ್ತಾನೆ. ಪ್ಯಾಕಿಂಗ್ ಮಾನವ ಎಲ್ಲಿ ಕಂಡು ಬರ್ತಾನೆ ಸರ್ ಅಂದರೆ ಇಲ್ಲೇ ಮುಂದೆ ಬರ್ತೀವಿ ನೋಡಿರಿ, ಚೀನಾದಲ್ಲಿ ಕಂಡು ಬರ್ತಾನೆ ರೀ. ಎಲ್ಲಿ ಕಂಡು ಬರ್ತಾನೆ? ಚೀನಾದಲ್ಲಿ ಕಂಡು ಬರ್ತಾನೆ. ಕ್ರೋಮೋಗ್ನೋಮ್ ಅಂತ ಏನಪ್ಪ ಅಂದರೆ ಈ ಮಾನವ ಎಲ್ಲಿ ಕಂಡು ಬರ್ತಾನೆ ಅಂತ ಕೇಳಿದ್ರೆ ಫ್ರಾನ್ಸಲ್ಲಿ ಕಂಡು ಬರ್ತಾನೆ. ಫ್ರಾನ್ಸಲ್ಲಿ ಏನು ಮಾಡ್ತಾನೆ, ಕಂಡು ಬರ್ತಾನೆ. ಸೊ ನಿಯಂಡ್ರತಲ್ಲ ಅಂತ ಮಾನವ ಬರ್ತಾನೆ ಸರ್. ನಿಯಂಡ್ರತಲ್ ಅಂತ ಮಾನವ ಎಲ್ಲಿ ಕಂಡು ಬರ್ತಾನಪ್ಪ ಅಂತ ಕೇಳ್ತಾ ಹೋದಾಗ ಜರ್ಮನಿಲಿ ಕಂಡು ಬರ್ತಾನೆ ನೋಡಿರಿ. ಎಲ್ಲಿ ಕಂಡು ಬರ್ತಾನೆ? ಜರ್ಮನಿಯಲ್ಲಿ ಕಂಡು ಬರ್ತಾನೆ. ಹಾಗಾದರೆ ನೆಕ್ಸ್ಟ್ ಇನ್ನೊಂದು ನಮ್ಮ ಮಾನವ ಉಳಿತದ. ಯಾವ ಮಾನವ ಅಂತ ಕೇಳಿದ್ರೆ ಹೋಮೋಸಫಿಯನ್ ಅಂತಕ್ಕಂಥ ಮಾನವ. ಸರಿ, ಹೋಮೋಸಫಿಯನ್ ಮಾನವ ಈತನ ಎಲ್ಲಿ ಕಂಡು ಬರ್ತಾನೆ ಕೇಳಿದ್ರೆ ನಮ್ಮ ಉತ್ತರ ಭಾರತದ ಮೇಲ್ಗಡೆ ಇರ್ತಕ್ಕಂಥ ಪಾಮಿರಿ ಪಠಾರ ಅಂತೇಳಿ ಐತಿ ಸರ್. ಪಾಮಿರಿ ಪಠಾರ ಅಂತೇಳಿ, ಪಾಮಿರಿ ಪಠಾರ ಅಥವಾ ಪಾಮಿರಿ ಗ್ರಂಥಿ ಅಂತೇಳಿ, ಪಾಮಿರಿ ಗ್ರಂಥಿ ಅಂತೇಳಿ ಇಲ್ಲಿ ಏನಪ್ಪ ಅಂದರೆ ಈ ಮಾನವ ಕಂಡು ಬರ್ತಾನೆ. ಓಕೆ, ಹಾಗಾದರೆ ಇನ್ನೊಂದು ಗೊತ್ತಿರಲಿ ಏನಪ್ಪ ಅಂತ ಕೇಳ್ತಾ ಹೋದಾಗ ಈ ಮಾನವನ ಏನಪ್ಪ ಅಂತ ಕೇಳಿ ಹೋಮೋಸಫಿಯನ್ ಮಾನವನಿಗೆ ಇಂದು ಬಿಡಿಸಿ ಬರೆದಾಗ ಏನಪ್ಪ ಅಂದರೆ ಸೈಂಟಿಸ್ಟ್ ಹೇಳ್ತಾರೆ, ಇದನ್ನು ಕೇಳಿದಾಗ ನೋಡ್ರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲವೂ ಇಂಪಾರ್ಟೆಂಟ್ ಐತಿ. ಬಟ್ ಇಲ್ಲೇನಪ್ಪ ಅಂದರೆ ಹೋಮೋ ಎಂದರೆ ಜಾತಿ ಎಂದರ್ಥ. ಇನ್ನೊಂದು ಸೆಫಿಯನ್ ಎಂದರೆ ವಂಶ ಎಂದರ್ಥ. ಓಕೆ, ಸೆಫಿಯನ್ ಅಂದರೆ ಏನಪ್ಪ ಅಂದ್ರೆ ವಂಶ. ಈ ಜಾತಿಯ ವಂಶವನ್ನು ಬೆಳೆದಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಹೋಮೋಸೆಫಿಯನ್ ಅಂತ ಹೇಳ್ತಾರೆ. ಇನ್ನೊಂದು ಗೊತ್ತಿರಲಿ, ಏನಾದರೂ ಜಾವಾ ಮಾನವನಲ್ಲಿ ಏನಾದರೂ ಈ ಮಾನವರು ಹೆಂಗೆ ಬೆಳವಣಿಗೆ ಬಂದರು ಅಂತ ಕೇಳಿದ್ರೆ ಇಲ್ಲೊಂದು ಹೇಳ್ತಾರೆ, ಈ ವ್ಯಾಲ್ಯೂಯೇಷನ್ ಅಂತೇಳಿ ಅಂದರೆ ಅರಿವಿನ ಕ್ರಾಂತಿ. ಯಾವ ಕ್ರಾಂತಿ? ಅರಿವಿನ ಕ್ರಾಂತಿಯ ಮೂಲಕ ಏನು ಮಾಡಿದ್ರು ಅಂತ ಕೇಳಿದ್ರೆ ಈತನು ಬೆಳೆದು ಬಂದ ಅಂತ ಹೇಳ್ತಾರೆ. ಯಾವ ಮೂಲಕ? ಅರಿವಿನ ಕ್ರಾಂತಿ ಮೂಲಕ. ಈ ಮಾನವ ಮುಂದೆ ಬೆಳೆದಿರ್ತಕ್ಕಂಥ ಮಾನವ ಯಾರಪ್ಪ ಅಂತ ಕೇಳಿದ್ರೆ ಹೋಮೋಸೆಫಿಯನ್ ನೋಡ್ರಿ. ಯಾವ ಸಫಿಯನ? ಹೋಮೋಸೆಫಿಯನ್ ಎಂಬ ಮಾನವ ಏನಪ್ಪ ಅಂದರೆ ಯಾವ ಮೂಲಕ ಬೆಳೆದ ಅಂತ ಕೇಳಿದ್ರೆ ಅರಿವಿನ ಕ್ರಾಂತಿಯ ಮೂಲಕ. ಸೊ ಈ ಅರಿವಿನ ಕ್ರಾಂತಿ ಇದೇ ಹೋಮೋಸೆಫಿಯನ್ ಬಳಿ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಏನಪ್ಪ ಅಂದರೆ ಇದುವರೆಗೂ ಕೂಡ ವಿಜ್ಞಾನ ಹತ್ರ ಏನಿಲ್ಲ, ಆನ್ಸರ್ ಇಲ್ಲ. ಇದೇ ಏನಾದರೂ ಜಾವಾ ಹತ್ರ ಇದ್ದರೆ ಜಾವ ಭಾಳ ಮುಂದೆ ಬೆಳೀತಿತ್ತು ಅಂತ ಹೇಳ್ತೀವಿ. ಸೊ ಗೊತ್ತಿರಲಿ ನಿಮಗೆ ಕ್ವಶನ್ ಏನಿತ್ತಪ್ಪ ಇಲ್ಲಿ ಅಂತ ಕೇಳ್ತಾ ಹೋದಾಗ ಬೆಂಕಿಯನ್ನು ಕಂಡಿಡಿದ ಮಾನವ ಯಾರಪ್ಪ ಅಂತ ಕೇಳ್ತಾದಾಗ ಜಾವ ಅಂತಕ್ಕಂಥ ಮಾನವ ವೆರಿ ಇಂಪಾರ್ಟೆಂಟು, ನೆನಪಿರಲಿ. ಸೊ ಒಂದು ಕ್ವಶನಿಂದ ಇಷ್ಟು ಅಂದರೆ ಇಷ್ಟೆಲ್ಲ ಡಿಸ್ಕಸ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಸ್ವಲ್ಪ ಏನಾದರೂ ಫೇಸ್ ಮಾಡೋ ಚಾನ್ಸಸ್ ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಯಾವುದಪ್ಪ ಅಂತ ಕೇಳ್ತಾದಾಗ ನೋಡಿರಿ, ಇತಿಹಾಸ ಪೂರ್ವಕಾಲ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಯಾವ ಕಾಲ ಅಂತ ಕೇಳಿದ್ರೆ ಇತಿಹಾಸ ಪೂರ್ವಕಾಲ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ ವ್ಯಕ್ತಿ ಅಂತ ಕೇಳ್ತಾರೆ. ನೋಡಿರಿ ಇಂಥವೆಲ್ಲ ಕೇಳೋಣ ಆಲ್ರೆಡಿ. ಇದು ಏನಪ್ಪ ಅಂದರೆ ಆಲ್ರೆಡಿ ಒಂದು ಸಲ FDAಗೆ ಬಂದಿರತಕ್ಕಂಥ ಕ್ವಶನ್ ಇದು. FDAಗೆ ಬಂದ ಕ್ವಶನ್ ಇದು. ಯಾವುದು ಅಂತ ಕೇಳಿದ್ರೆ ಇತಿಹಾಸ ಪೂರ್ವಕಾಲ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಹೇಳಿ ನೋಡೋಣ. ಒಂದು ಏನಪ್ಪ ಅಂತ ಕೇಳಿದ್ರೆ ಸರ್ ಥಾಮ್ಸನ್ ಎಂಬ ವ್ಯಕ್ತಿ. ಬಿ ಅಂತಕ್ಕಂಥದ್ದು ವಿ ಗಾರ್ಡನ್ ಚೈಲ್ಡ್ ಎಂಬ ವ್ಯಕ್ತಿ. ವಿ ಗಾರ್ಡನ್ ಚೈಲ್ಡ್ ಎಂಬ ವ್ಯಕ್ತಿ ಬರ್ತಾನೆ, ಸೆಕೆಂಡ್ ಒನ್. ಸೊ ಥರ್ಡ್ ಒನ್ ಏನಪ್ಪ ಅಂತ ಕೇಳಿದ್ರೆ ಡ್ಯಾನಿಯಲ್ ವಿಲ್ಸನ್ ಎಂಬ ವ್ಯಕ್ತಿ. ಐದನೇದು ಏನಪ್ಪ ಅಂದರೆ, ನಾಲ್ಕನೇದು ಏನಪ್ಪ ಅಂದರೆ ಮೇಲಿನ ಯಾವುದೂ ಅಲ್ಲ. ಸೊ ಆನ್ಸರ್ ಮಾಡ್ತಾ ಇರಬೇಕು, ಗೆಸ್ ಮಾಡಬೇಕು. ಯಾಕಂದ್ರೆ ಈ ಟೈಪ್ ಕ್ವಶನ್ ಬಂದರೆ ಮಾತ್ರ ಏನಪ್ಪ ಅಂದರೆ ನಾವು ಮುಂದೆ ಹೋಗೋಕ್ಕೆ ಚಾನ್ಸಸ್ ಆಗ್ತದೆ. ಓಕೆ ನೋಡಿರಿ ಏನಪ್ಪ ಅಂತ ಕೇಳ್ತದಾಗ ಇಲ್ಲಿ ಇತಿಹಾಸ ಪೂರ್ವಕಾಲ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ ವ್ಯಕ್ತಿ ಯಾರಪ್ಪ ಅಂತ ಕೇಳ್ತದಾಗ ಡ್ಯಾನಿಯಲ್ ವಿಲ್ಸನ್ ಎಂಬ ವ್ಯಕ್ತಿ. ಇದನ್ನು ಸಾಕಷ್ಟು ಸಲ 3 ರಿಂದ 4 ಸಲ FD ಆಗಿರ್ಬೋದು ಮತ್ತು PDO ಆಗಿರ್ಬೋದು ಈ ಎಕ್ಸಾಮ್ಗಳಿಗೆ ಕೇಳಿದ್ದಾನೆ. ಡ್ಯಾನಿಯಲ್ ವಿಲ್ಸನ್ ವ್ಯಕ್ತಿ ಏನು ಮಾಡ್ತಾನೆ, ಇತಿಹಾಸ ಪೂರ್ವಕಾಲ ಎಂಬ ಪದವನ್ನು ಬಳಸ್ತಾನೆ. ಹಾಗಾದ್ರೆ ಗೊತ್ತಿರಲಿ. ಸರ್ ಥಾಮ್ಸನ್ ಏನು ಮಾಡ್ತಾನಪ್ಪ ಅಂತ ಕೇಳ್ತಾ ಹೋಗ್ತೀವಿ. ಸರ್ ಥಾಮ್ಸನ್ ಏನಪ್ಪ ಅಂತ ಕೇಳಿದ್ರೆ ಹಳೆ ಶಿಲಾಯುಗ ಎಂಬ ಪದವನ್ನು ಬಳಸಿದ ಮೊದಲ ವ್ಯಕ್ತಿ. ವೆರಿ ಇಂಪಾರ್ಟೆಂಟು. ಹಳೆ ಶಿಲಾಯುಗ, ಯಾವ ಯುಗ? ಹಳೆ ಶಿಲಾಯುಗ ಎಂಬ ಪದವನ್ನು ಬಳಸಿದ ಮೊದಲ ವ್ಯಕ್ತಿ. ಹಳೆ ಶಿಲಾಯುಗ ಎಂಬ ಪದವನ್ನು ಬಳಸಿದ ವ್ಯಕ್ತಿ ಯಾಕಂತ ಕೇಳಿದರೆ ಸರ್ ಥಾಮ್ಸನ್ ಎಂಬ ವ್ಯಕ್ತಿ. ಸೊ ಗೊತ್ತಿರಲಿ, ಹಳೆ ಶಿಲಾಯುಗ ಎಂಬ ಪದವನ್ನು ಬಳಸಿದ ವ್ಯಕ್ತಿ ಯಾರು? ಸರ್ ಥಾಮ್ಸನ್ ಎಂಬ ವ್ಯಕ್ತಿ. ಹಾಗಾದರೆ ಸರ್ ವಿ ಗಾರ್ಡನ್ ಚೈಲ್ಡ್ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಗೊತ್ತಿರಲಿ, ನಮ್ಮ ಇತಿಹಾಸದಲ್ಲಿ ಏನಪ್ಪ ಅಂದ್ರೆ 3 ಪಾಠವನ್ನು ಬರ್ತವೆ. ರೈಟಾ? ಇತಿಹಾಸವನ್ನು ಏನು ಮಾಡ್ತೀವಿ ಅಂತ ಕೇಳಿದ್ರೆ 3 ಪಾರ್ಟ್ ಮಾಡ್ತೀವಿ. ಅದರಲ್ಲಿ ಒಂದು ಸ್ವಲ್ಪ ನೋಡ್ತಾ ಹೋಗಿದ್ರೆ 3 ಪಾರ್ಟ್ ಯಾವ ಅಂತೇಳಿ ಸ್ವಲ್ಪ ಪೇಷನ್ಸ್ ಇರಲಿ. ಇತಿಹಾಸದಲ್ಲಿ ಏನು ಮಾಡ್ತೀವಿ ಅಂತ ಕೇಳಿದ್ರೆ 3 ಪಾಠವನ್ನು ಮಾಡ್ತೀವಿ. ಇಲ್ಲಿ ನೋಡಿರಿ, ಭಾರತದ ಇತಿಹಾಸ ಅಂತ ಕರೆದಾಗ
ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ 3 ಪಾಠವನ್ನು ಮಾಡ್ತೀವಿ. ಇದರಲ್ಲಿ ಇನ್ನೂ ನಿಮ್ಗೆ ನಾನು ಎಲ್ಲಿ ಹೇಳ್ಬೇಕಂದ್ರೆ ಥಿಯರಿ ಕ್ಲಾಸ್ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಡಿಟೇಲಾಗಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಏನು ಮಾಡಲಿ, ಸ್ವಲ್ಪ ಪೇಷನ್ಸ್ ಇಟ್ಕೋರಿ, ಒಂದು ಸ್ವಲ್ಪ ಹೇಳಿ ಮುಂದೆ ಹೋಗ್ಬಿಡ್ತೀನಿ. ಇಲ್ಲಿ ಇತಿಹಾಸ ಪೂರ್ವಕಾಲ ಅಂತೇಳಿ ಒಂದು ಪದ ಬಳಸ್ತೀವಿ ಸರ್. ಇತಿಹಾಸ ಪೂರ್ವಕಾಲ ಅಂತೇಳಿ ಬಳಸ್ತೀವಿ. ಇತಿಹಾಸ ಪೂರ್ವಕಾಲ ಅಂತ ಬಳಸ್ತೀವಿ ಸರ್. ಎರಡನೇದು ಯಾವುದಪ್ಪ ಅಂತಂದರೆ ಇತಿಹಾಸ ಸಮೀಪದ ಕಾಲ ಅಂತ ಮಾಡ್ತೀವಿ ಸರ್. ಇತಿಹಾಸ ಸಮೀಪದ ಕಾಲ ಅಂತೇಳಿ. ಸೊ ಮೂರನೇದು ಯಾವುದು ಅಂತ ಕೇಳಿದ್ರೆ ಇತಿಹಾಸ ಕಾಲ ಅಂತೇಳಿ ಮಾಡ್ತೀವಿ. ಯಾವ ಕಾಲ? ಇತಿಹಾಸ ಕಾಲ ಅಂತೇಳಿ ಮಾಡ್ತೀವಿ. ಈ 3 ಮಾಡ್ತೀವಿ. ಇತಿಹಾಸ ಪೂರ್ವವನ್ನು ಬಳಸಿದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಆಗ ಏನಿದೆ, ಡೇನಿಯಲ್ ವಿಲ್ಸನ್ ಎಂಬ ವ್ಯಕ್ತಿ. ಡೇನಿಯಲ್ ವಿಲ್ಸನ್ ಎಂಬ ವ್ಯಕ್ತಿ ವೆರಿ ಇಂಪಾರ್ಟೆಂಟ್. ಇದು ಭಾಳ ಇಂಪಾರ್ಟೆಂಟ್, ಗೊತ್ತಿರಲಿ. ಡೇನಿಯಲ್ ವಿಲ್ಸನ್ ಎಂಬ ವ್ಯಕ್ತಿ ಇತಿಹಾಸ ಪೂರ್ವಕಾಲ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ. ಸೊ ಇತಿಹಾಸ ಸಮೀಪದ ಕಾಲವನ್ನು ಬಳಸಿದ ವ್ಯಕ್ತಿ ಯಾರಪ್ಪ ಅಂದರೆ ಅದೇ ನೋಡ್ರಿ, ಗಾರ್ಡನ್ ಚೈಲ್ಡ್ ಎಂಬ ವ್ಯಕ್ತಿ. ಯಾವ ಚೈಲ್ಡ? ವಿ ಗಾರ್ಡನ್ ಚೈಲ್ಡ್ ಎಂಬ ವ್ಯಕ್ತಿ. ವಿ ಗಾರ್ಡನ್ ಚೈಲ್ಡ್ ಎಂಬ ವ್ಯಕ್ತಿ ಏನು ಮಾಡ್ದ ಅಂತ ಕೇಳಿದ್ರೆ ಇತಿಹಾಸ ಸಮೀಪದ ಕಾಲ ಅಂತೇಳಿ ಬಳಸಿದ. ಹಾಗಾದರೆ ಇತಿಹಾಸ ಕಾಲ ಅಂತೇಳಿ ಬಳಸಿದವ್ರು ಯಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಇತಿಹಾಸಕಾರರು. ಇತಿಹಾಸಕಾರ ಮಾಡಿದ್ರು, ಇತಿಹಾಸ ಕಾಲ ಅಂತೇಳಿ ಬಳಸಿದ್ರು. ಸರಿಲಿ ಇತಿಹಾಸ ಪೂರ್ವಕಾಲದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ 3 ಭಾಗವನ್ನಾಗಿ ಮಾಡ್ತೀವಿ. ಇತಿಹಾಸ ಪೂರ್ವಕಾಲದಲ್ಲಿ ಎಷ್ಟು ಮಾಡ್ತೀವಿ? 3 ಭಾಗ ಮಾಡ್ತೀವಿ. ಯಾವಪ್ಪ ಅಂದರೆ ಒಂದು ಹಳೆ ಶಿಲಾಯುಗ ಅಂತ ಮಾಡ್ತೀವಿ ಸರ್. ಇದ್ರ ಬಗ್ಗೆ ನಿಮಗೆ ನಾನು ಥಿಯರಿ ಕ್ಲಾಸ್ ಮಾಡಬೇಕಾದ್ರೆ ಹೇಳ್ತೀನಿ ಇದ್ರ ಬಗ್ಗೆ ಒಟ್ಟು ಡಿಟೇಲಾಗಿ, ಈಗಂತೂ ಆಗಲ್ಲ. ಹಳೆ ಶಿಲಾಯುಗ ಅಂತ ಮಾಡ್ತೀವಿ. ಇನ್ನೊಂದು ಯಾವುದಪ್ಪ ಅಂದರೆ ಮಧ್ಯ ಶಿಲಾಯುಗ ಅಂತ ಮಾಡ್ತೀವಿ ಸರ್. ಇನ್ನೊಂದು ಯಾವುದು? ಮಧ್ಯ ಶಿಲಾಯುಗ ಅಂತೇಳಿ ಮಾಡ್ತೀವಿ ಸರ್, ಮಧ್ಯ ಶಿಲಾಯುಗ. ಸೊ ಇನ್ನೊಂದು ಯಾವುದಪ್ಪ ಅಂತ ಕೇಳಿದ್ರೆ ನವಶಿಲಾಯುಗ ಅಂತೇಳಿ ಮಾಡ್ತೀವಿ. ಯಾವ ಶಿಲಾಯುಗ? ನವಶಿಲಾಯುಗ ಅಂತೇಳಿ ಏನು ಮಾಡ್ತೀವಿ? ಈ ಇತಿಹಾಸ ಪೂರ್ವಕಾಲದಲ್ಲಿ ಮಾಡ್ತೀವಿ. ಇತಿಹಾಸ ಪೂರ್ವಕಾಲ ಅಂದ್ರೆ ಗೊತ್ತಿರ್ತದೆ ನಿಮಗೆಲ್ಲ. ಏನಪ್ಪ ಅಂತ ಕೇಳಿದ್ರೆ ಲಿಖಿತ ಆಧಾರಗಳಿಲ್ಲದ ಕಾಲವನ್ನು ಇತಿಹಾಸ ಪೂರ್ವಕಾಲ ಅಥವಾ ಪ್ರೋ ಹಿಸ್ಟ್ರಿ ಅಂತೇಳಿ ಕರಿತೀವಿ ಅಂತೇಳಿ ಗೊತ್ತದೆ ನಿಮಗೆಲ್ಲ, ರೈಟಾ? ಇಲ್ಲಿ ಇತಿಹಾಸ ಕಾಲದಲ್ಲಿ ಏನು ಮಾಡ್ತೀವಿ ಅಂತ ಕೇಳಿದ್ರೆ ಇಲ್ಲಿ 2 ಮಾಡ್ತೀವಿ ಸರ್. ಏನೋ ಅಂತ ಕೇಳಿದ್ರೆ ಇಲ್ಲಿ ಒಂದು ಯಾವುದು ಅಂತ ಕೇಳಿದ್ರೆ ಸಿಂಧೂ ನಾಗರಿಕತೆ ಅಂತೇಳಿ ಹೇಳ್ತೀವಿ ಸರ್. ಸಿಂಧೂ ನಾಗರಿಕತೆ ಅಂತ ಬರ್ತದೆ. ಸೊ ಇದ್ರ ಬಗ್ಗೆ ಎಲ್ಲ ಇಸ್ವಿ ಸಮೇತ ಏನು ಮಾಡ್ತೀನಿ, ಥಿಯರಿ ಕ್ಲಾಸನ್ನು ಹೇಳಬೇಕಾದ್ರೆ ಹೇಳ್ತೀನಿ. ಸಿಂಧೂ ನಾಗರಿಕತೆ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ವೇದಗಳ ಕಾಲ. ವೇದಗಳ ಕಾಲ ಅಂತ ಬರ್ತೀವಿ. ವೇದಗಳ ಕಾಲದಲ್ಲಿ 2 ಬರ್ತಾವ್ರಿ. ಒಂದು ಯಾವುದಪ್ಪ ಅಂತ ಕೇಳಿದ್ರೆ ಪೂರ್ವ ವೇದ ಕಾಲ ಅಂತೇಳಿ ಬರ್ತದೆ ಒಂದು. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಉತ್ತರ ವೇದ ಕಾಲ. ಯಾವ ವೇದ ಕಾಲ? ಉತ್ತರ ವೇದ ಕಾಲ ಅಂತೇಳಿ ನೋಡ್ತೀವಿ, ರೈಟಾ? ಇದ್ರ ಬಗ್ಗೆ ಕೂಡ ಏನಪ್ಪ ಇಸ್ವಿಗಳದಾವ. ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ 18,000ರಿಂದ 30,000 ಹಿಡಿದು 10,000 ಅಂತೇಳಿ ಹೇಳ್ತೀವಿ ಸರ್ ಇಲ್ಲಿ. ಸೊ ಇದೇನಪ್ಪ ಅಂದ್ರೆ 10,000ದಿಂದ ಹಿಡಿದು ಏನಪ್ಪ ಅಂತ ಕೇಳಿದ್ರೆ 8,000 ಅಂತೇಳಿ ಹೇಳ್ತೀವಿ ಸರ್. 8,000 ಎಡಿ ಇದು ಬಿಸಿ. ಇಲ್ಲೇನಪ್ಪ ಅಂದರೆ 8,000ರಿಂದ ಹಿಡಿತೀವಿ. ಇಲ್ಲೇನಪ್ಪ ಅಂದರೆ 8,000ರಿಂದ 2,500 BC ಅಂತ ಹೇಳ್ತೀವಿ, ರೈಟಾ? ಇದಕ್ಕೇನಪ್ಪ ಅಂದರೆ 2,500 ಹಿಡಿದು ಏನಪ್ಪ ಅಂತ ಕೇಳಿದ್ರೆ 1,750 ಅಂತ ಹೇಳ್ತೀವಿ BC. ಸೊ ಇಲ್ಲೇನಪ್ಪ ಅಂದರೆ 1,500ನಿಂದ ಹಿಡಿದು ಏನಪ್ಪ ಅಂತ ಕೇಳಿದ್ರೆ ಹೋದಾಗ 1,000 ತನಕ BC. ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ 1,000ದಿಂದ ಹಿಡಿದು 600 ಏನಪ್ಪ ಅಂದರೆ ಇಲ್ಲಿ ಕ್ರಿಸ್ತಶಕ AD. ಕ್ಲಿಯರ್? ಇದೇನಪ್ಪ ಅಂತ ಕೇಳಿದ್ರೆ ಈ ರೀತಿ ಬರ್ತಾವೆ. ಇದ್ರ ಬಗ್ಗೆ ಏನೇನು ಬರ್ತಾವೆ ಅಂತ ನಿಮ್ಗೆ ಥಿಯರಿ ಕ್ಲಾಸನ್ನು ಹೇಳಬೇಕಾದ್ರೆ ಹೇಳ್ತೀನಿ ನಾನು ನಿಮ್ಗೆ ಇನ್ನೂ, ರೈಟಾ? ಇಲ್ಲಿ ಇನ್ನೊಂದು ಗೊತ್ತಿರಲಿ, ಈ ಕಾಲದಲ್ಲಿ ಏನು ಬರ್ತಾವೆ ಅಂತ ಕೇಳ್ತೋದಾಗ ಇದು ಕಾಲ ಏನಪ್ಪ ಅಂದರೆ ಏನೇ ಲಿಖಿತ ಆಧಾರಗಳು ಕೂಡ ಅದಾವ. ಮತ್ತು ಇಲ್ಲಿ ಏನಪ್ಪ ಅಂತ ಕೇಳ್ತೋದಾಗ ಲಿಖಿತ ಆಧಾರಗಳು ಕೂಡ ಅದಾವ. ಮತ್ತು ಇನ್ನೊಂದೇನಪ್ಪ ಅಂತ ಕೇಳ್ತೋದಾಗ ಇದನ್ನು ಓದಲು ಮತ್ತು ಬರೆಯಲು ಏನದ ಸಾಧ್ಯ ಇದ್ದಿರ್ತಕ್ಕಂಥ ಒಂದು ಇತಿಹಾಸದ ಓದಲು ಮತ್ತು ಬರೆಯಲು ಏನಪ್ಪ ಅಂದರೆ ಸಾಧ್ಯವಾಗಿರ್ತಕ್ಕಂಥ ಇತಿಹಾಸ ಯಾವುದಪ್ಪ ಅಂತ ಕೇಳಿದ್ರೆ ಈ ಇತಿಹಾಸ. ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ ಒಂದು ಮಧ್ಯ ಭಾರತದ ಇತಿಹಾಸ ಅಂತ ಬರ್ತದೆ. ಇನ್ನೊಂದು ಯಾವ್ದು ಬರ್ತದೆ? ಆಧುನಿಕ ಭಾರತದ ಇತಿಹಾಸ ಅಂತ ಬರ್ತದೆ. ಭಾರತದ ಇತಿಹಾಸ, ರೈಟಾ? ಈ ರೀತಿ ಬರ್ತಾವೆ. ಇಲ್ಲಿ ಗೊತ್ತಿರಲಿ ನಮ್ಮ ಕ್ವಶನ್ ಏನಿತ್ತು ಅಂತಂದರೆ ಇತಿಹಾಸ ಪೂರ್ವಕಾಲವನ್ನು ಮೊಟ್ಟ ಮೊದಲ ಬಾರಿ ಬಳಸಿದ ವ್ಯಕ್ತಿ ಯಾರಪ್ಪ ಅಂತಂದರೆ ಡೇನಿಯಲ್ ವಿಲ್ಸನ್ ಎಂಬ ವ್ಯಕ್ತಿ. ಇತಿಹಾಸ ಸಮೀಪದ ಕಾಲವನ್ನು ಬಳಸಿದ ವ್ಯಕ್ತಿ ಯಾರಪ್ಪ ಅಂದರೆ ವಿ ಗಾರ್ಡನ್ ಚೈಲ್ಡ್ ಎಂಬ ವ್ಯಕ್ತಿ. ಇನ್ನೊಂದು ಗೊತ್ತಿರಲಿ ಇತಿಹಾಸ ಕಾಲವನ್ನು ಬಳಸಿದವರು ಇತಿಹಾಸಕಾರರು ಅಂತೇಳಿ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ, ರೈಟಾ? ಇವೆಲ್ಲ ನೋಡಿದ್ರೆ ಇಲ್ಲಿ ನೋಡಿರಿ ಇನ್ನೊಂದು ಗೊತ್ತಿರಲಿ ಇದ್ರ ಬಗ್ಗೆ ಏನಪ್ಪ ಅಂದರೆ ಡಿಟೇಲ್ ಆಗಿರುತ್ತೆ ಮಾಹಿತಿ ಇರ್ತದೆ. ಬಟ್ ಇವಾಗಿರಲ್ಲ. ಅದು ಏನಪ್ಪ ಅಂದರೆ ಕ್ಲಾಸನ್ನು ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನಪ್ಪ ಅಂದರೆ ಡಿಟೇಲ್ ಆಗಿರ್ತಕ್ಕಂಥ ಡೆಪ್ತ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಅಂತ ಕೇಳ್ದಾಗ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟರೆ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟನಾಗ ಇದೇನಪ್ಪ ಅಂತ ಕೇಳಿದಾಗ ನಿಮ್ಗೆ ಗೊತ್ತಿರಲಿ KS ಪರ್ಪಸ್ ಬಂದಿರತಕ್ಕಂಥ ಕ್ವಶನ್ ಗೊತ್ತಿರಲಿ. ಇದು ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತೇಳಿ ಕೊಟ್ಟಣ. ಸೊ ಫಸ್ಟ್ ಒನ್ ಏನಪ್ಪ ಅಂತ ಕೇಳಿದ್ರೆ ರಾಜಸೂಯ ಯಾಗ ಅಂತ ಬರ್ತದೆ. ಸೊ ರಾಜಸೂಯ ಯಾಗವನ್ನು ಏನು ಮಾಡ್ತಾರೆ ಅಂತ ಕೇಳ್ತಾ ಹೋದಾಗ ಕಿರೀಟಧಾರಣೆ ಸಂದರ್ಭದಲ್ಲಿ ಅಂತ ಹೇಳ್ತಿದ್ದಾನೆ.
ಸೊ ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ವಾಜಪೇಯಿ ಯಾಗ ಅಂತ ಬರ್ತದಂತ. ಅದೇನಪ್ಪ ಅಂದರೆ ಇಲ್ಲಿ ರಥಸ್ಪರ್ಧೆ ಆಗಬೇಕು. ಯಾವ ಸ್ಪರ್ಧೆ? ರಥಸ್ಪರ್ಧೆ ಸಂದರ್ಭದಲ್ಲಿ ಏನಪ್ಪ ಅಂದರೆ ಮಾಡುವಂಥ ಯಾಗ ಅಂತ ಹೇಳ್ತಾರೆ. ಕರೆಕ್ಟಾ? ಇನ್ನು ಅಶ್ವಮೇಧ ಅಂತ ಹೇಳ್ತಿದ್ದಾನೆ. ಅಶ್ವಮೇಧ ಯಾಗವನ್ನು ಏನಪ್ಪ ಅಂದರೆ ಸಾಮ್ರಾಜ್ಯದ ಬೆಳವಣಿಗೆ ಮಾಡ್ತಾರೆ ಅಂತ ಹೇಳ್ತಿದ್ದಾನೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿ ಆಪ್ಷನ್ಸ್ ಏನದ ಅಂತ ಕೇಳಿದ್ರೆ ಹಿರಣ್ಯ ಗರ್ಭ ಯಾಗ ಜನರ ಬೆಳವಣಿಗೆಯ ಸಂದರ್ಭದಲ್ಲಿ ಬರ್ತಕ್ಕಂಥ ಯಾಗ ಅಂತ ಹೇಳ್ತಿದ್ದಾನೆ. ಸೊ ನೋಡೋಣ, ಆನ್ಸರ್ ಮಾಡಿ ನೋಡೋಣ. ಇಲ್ಲಿ ಏನಪ್ಪ ಅಂತ ಏನಂದರೆ ಯಾವ ಯಾಗವನ್ನು ಯಾವಾಗ ಬಳಸ್ತಾರೆ? ಇದು ವೇದಗಳಲ್ಲಿ ಬರ್ತದೆ. ವೇದಗಳಲ್ಲಿ ಬರುವಂಥ ಯಾಗಗಳು ಇವೆಲ್ಲ ಗೊತ್ತಿರಲಿ. ಯಾಗಗಳಲ್ಲಿ ಏನಪ್ಪ ಅಂದರೆ 4 ಯಾಗಗಳು ಅಂತ ಬರ್ತಾವೆ ಸರ್. ಇಲ್ಲಿ ರಾಜಸು ಯಾಗ, ವಾಜಪೇಯಿ ಯಾಗ, ಅಶ್ವಮೇಧ ಯಾಗ, ಹಿರಣ್ಯಗರ್ಭ ಯಾಗ. ಇದರಲ್ಲಿ ನೋಡಿರಿ ಆನ್ಸರ್ ಯಾವುದಾಗ್ತದೆ ಅಂತ ಕೇಳಿದ್ರೆ ಹಿರಣ್ಯಗರ್ಭ ಯಾಗವನ್ನು ಗೊತ್ತಿರಲಿ. ಯಾಕಂದರೆ ರಾಜಸು ಯಾಗ ಏನಪ್ಪ ಅಂದರೆ ಇದು ಕಿರೀಟಧಾರಣೆ ಸಂದರ್ಭದಲ್ಲಿ ಹೋಗುವಂಥ ಒಂದು ಲಾಭ. ಅಂದರೆ ಈಗ ಒಬ್ಬ ರಾಜನಿಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಕಿರೀಟವನ್ನು ಹಾಕುವ ಸಂದರ್ಭದಲ್ಲಿ. ಸೊ ಬಾಹುಬಲಿ ಮೂವಿ ನೋಡಬೇಕಾದ್ರೆ ಅಲ್ಲಿ ಏನಪ್ಪ ಕಿರೀಟವನ್ನು ಧಾರಣೆ ಮಾಡೋ ಸಂದರ್ಭದಲ್ಲಿ ಆಗುವಂಥ ಒಂದು ಯಾಗವನ್ನು ರಾಜಸು ಯಾಗ. ಇನ್ನೊಂದು ವಾಜಪೇಯಿ ಯಾಗ ಅಂತ ಕೇಳಿದ್ರೆ ರಥಸ್ಪರ್ಧೆ. ಎಕ್ಸಾಮಲ್ಲಿ ಹೆಂಗೂ ಕೇಳ್ಬೋದು. ಏನಪ್ಪ ಅಂತ ಕೇಳಿದ್ರೆ ರಥಸ್ಪರ್ಧೆ ಸಲುವಾಗಿ ಏನಪ್ಪ ಹೊಡಿಸುವ ಯಾಗ. ಬಿಟ್ಟು ಇನ್ನೊಂದು ಕೇಳ್ಬೋದು ಅಂತ ಕೇಳಿದ್ರೆ ಶಕ್ತಿ ಪ್ರದರ್ಶನಗಾಗಿ ಹೊರಡಿಸುವ ಯಾಗ. ಅಂದರೆ ತನ್ನ ಶಕ್ತಿನ ಎಷ್ಟದ ಅಂತೇಳಿ ತಿಳಿಸ್ಕೊಡೋಕೆ ಏನಪ್ಪ ಅಂದರೆ ಒಂದು ಹೊರಡಿಸುವ ಯಾಗ ಯಾವುದಪ್ಪ ಅಂತ ಕೇಳಿದ್ರೆ ವಾಜಪೇಯಿ ಯಾಗ ಅಂತೇಳಿ ಹೇಳ್ತಾರೆ ಸರ್. ಯಾವ ಯಾಗ? ವಾಜಪೇಯಿ ಯಾಗ ಅಂತ ಹೇಳ್ತಾರೆ. ಹಾಗಾದರೆ ನೆಕ್ಸ್ಟ್ ಇರಲಿ, ಇದನ್ನು ಕೂಡ ಗೊತ್ತಿರಲಿ. ಅಶ್ವಮೇಧ ಯಾಗ ಅಂತ ಬಂದಾಗ ಸಾಮ್ರಾಜ್ಯದ ಬೆಳವಣಿಗೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಸಾಮ್ರಾಜ್ಯದ ವಿಸ್ತರಣೆ ಅಂತೂ ಕೂಡ ಕೊಡಬಹುದು. ಸಾಮ್ರಾಜ್ಯದ ವಿಸ್ತರಣೆ ಅಂತ ಕೂಡ ಏನು ಮಾಡೋದು ಕೊಡ್ಬೋದು ನೋಡ್ರಿ. ಸಾಮ್ರಾಜ್ಯದ ವಿಸ್ತರಣೆ ಅಂತ ಕೂಡ ಏನು ಮಾಡೋದು ಇದಕ್ಕೆ ಕೊಡ್ಬೋದು. ಹಾಗಾದರೆ ಹಿರಣ್ಯಗರ್ಭ ಯಾಗ ಇದು ಏನಾದರೂ ತಪ್ಪಾಗಿದಲ್ಲ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಯಾವತ್ತು ಕೂಡ ಒಂದು ಗೊತ್ತಿರಬೇಕು. ಇವೆಲ್ಲ ಯಾಗಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತ ಕೇಳ್ತೋದಾಗ ಇವೆಲ್ಲ ಯಾಗಗಳು ಎಲ್ಲಿ ಕಂಡು ಬರ್ತಾವೆ ರೀ? ಎಲ್ಲಿ ಕಂಡು ಬರ್ತಾವ? ಉತ್ತರ ವೇದ ಕಾಲದಲ್ಲಿ, ಉತ್ತರ ವೇದಗಳ ಕಾಲದಲ್ಲಿ ಏನಪ್ಪ ಅಂದರೆ ಇವುಗಳನ್ನು ಕಂಡು ಬರ್ತವೆ. ಸೊ ಉತ್ತರ ವೇದಗಳ ಕಾಲದಲ್ಲಿ ಇವುಗಳು ಕಂಡು ಬರ್ತವೆ. ಅಂದರೆ ಉತ್ತರ ವೇದ ಕಾಲದಲ್ಲಿ ರಾಜ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ ಕೇವಲ ತನ್ನ ಬೆಳವಣಿಗೆಯನ್ನು ಬಯಸುತ್ತಿದ್ದ. ಭಾಳ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳೋದು. ರಾಜ ಏನಪ್ಪ ಅಂದರೆ ಉತ್ತರ ವೇದ ಕಾಲದಲ್ಲಿ ಅಂದರೆ ಯಜುರ್ವೇದ, ಸಾಮವೇದ, ಅಥರ್ವವೇದ ಏನು ಬರ್ತಾವಲ್ಲ, ಇಲ್ಲಿ ರಾಜ ಕೇವಲ ಏನಪ್ಪ ಅಂದರೆ ತನ್ನ ಒಂದು ಬೆಳವಣಿಗೆಯನ್ನು ಬಯಸುತ್ತಿದ್ದ. ಹಾಗಾದರೆ ಅವನು ಜನರ ಬೆಳವಣಿಗೆ ಯಾಕೆ ಬಯಸ್ತಾನೆ? ಹೌದಲ್ಲ? ಈ ರೀತಿ ಟ್ವಿಸ್ಟ್ ಮಾಡ್ಬೋದು. ಕೇವಲ ರಾಜನಪ್ಪ ತನ್ನ ಬೆಳವಣಿಗೆ ಬಯಸುತ್ತಿದ್ದ, ಇಲ್ಲಿ ಜನರೇನಪ್ಪ ಬೆಳವಣಿಗೆ ಬಯಸುತ್ತಿರಲಿಲ್ಲ. ಅದರಲ್ಲಿ ಆನ್ಸರ್ ಏನಾಗಬೇಕು ಅಂತ ಕೇಳ್ತೋದಾಗ ಇಲ್ಲಿ ಏನಪ್ಪ ಅಂದರೆ ಸಾಮಾಜಿಕ ಮತ್ತು ಇದರ ಆನ್ಸರ್ ಏನಾಗಬೇಕು ಅಂತ ಕೇಳ್ತೋದಾಗ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಗೆ ಏನಪ್ಪ ಅಂದರೆ ಹೊರಡಿಸುವ ಯಾಗವಾಗಿದೆ ಅಂತ ಹೇಳ್ತಾನೆ. ನೋಡಿರಿ, ಹಿರಣ್ಯಗರ್ಭ ಯಾಗ ಯಾವುದು ಅಂತ ಕೇಳಿದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆ ಹೊರಡಿಸುವ ಯಾಗ ಆಗಿತ್ತು. ಜನರ ಬೆಳವಣಿಗೆಯನ್ನು ಬಯಸ್ತಿರಲಿಲ್ಲ. ಗೊತ್ತಿರಬೇಕು, ಜನರ ಬೆಳವಣಿಗೆಯನ್ನು ಬಯಸುವ ಯಾಗ ಎಲ್ಲಿತ್ತು ಅಂತ ಕೇಳಿದ್ರೆ ಕೇವಲ ಪೂರ್ವವೇದ ಕಾಲದಲ್ಲಿ. ಋಗ್ವೇದದಲ್ಲಿ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ಋಗ್ವೇದದ ಕಾಲದಲ್ಲಿ ಋಗ್ವೇದದಲ್ಲಿ ಏನಪ್ಪ ಅಂತ ಕೇಳಿದ್ರೆ ರಾಜ ಏನಾಗಿದ್ದ ಅಂತ ಕೇಳಿದ್ರೆ ರಾಜ ರಂಜತೆಯ ಪ್ರಜೆಯಾಗಿದ್ದ. ಓಕೆನಾ? ರಾಜ ಏನಪ್ಪ ಅಂದರೆ ಜನರ ಬೆಳವಣಿಗೆ ಬಯಸುತ್ತಿದ್ದ. ರಾಜ ಏನು ಮಾಡ್ತಿದ್ದ? ಜನರ ಒಂದು ಬೆಳವಣಿಗೆಯನ್ನು ಬಯಸುತ್ತಿದ್ದ ಅಂತ ಹೇಳ್ತಾರೆ. ಎಲ್ಲಿ ಬಯಸುತ್ತಿದ್ದ? ಋಗ್ವೇದದ ಕಾಲದಲ್ಲಿ. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ರಾಜ ಜನರ ಬೆಳವಣಿಗೆ ಋಗ್ವೇದ ಕಾಲದ ಬಳಸಿದ್ದ. ಇಲ್ಲಿ ಏನು ಬಳಸಿದ್ದ ಅಂತ ಕೇಳಿದ್ರೆ ತಾನು ಬೆಳಿಬೇಕು ಅಂತೇಳಿ ಬಯಸುತ್ತಿದ್ದ. ಎಲ್ಲಿ? ಉತ್ತರ ವೇದ ಕಾಲದಲ್ಲಿ ಬರ್ತಕ್ಕಂಥದ್ದು ಎಷ್ಟು ಅಂತ ಕೇಳಿದ್ರೆ 3 ವೇದಗಳು. ಇಲ್ಲಿ ನೋಡಿರಿ, ಪೂರ್ವ ವೇದ ಕಾಲ ಅಂತ ಒಂದು ಬರ್ತದೆ. ಇಲ್ಲಿ ಏನಪ್ಪ ಅಂದರೆ ಒಂದೇ ಒಂದು ಬರ್ತದೆ. ಯಾವುದು ಅಂತ ಕೇಳಿದ್ರೆ ಋಗ್ವೇದ. ಯಾವ ವೇದ ಬರ್ತಾರೆ ಇಲ್ಲಿ? ಋಗ್ವೇದ ಅಂತ ಬಂದಿರ್ತದೆ. ರೈಟಾ? ಋಗ್ವೇದ ಅಂತ ಬಂದಿರ್ತದೆ. ಇನ್ನೊಂದು ಯಾವುದಪ್ಪ ಅಂತ ಕೇಳಿದ್ರೆ ಇಲ್ಲಿ ಉತ್ತರ ವೇದ ಕಾಲ ಅಂತ ಮಾಡ್ತೀವಿ ಸರ್. ಉತ್ತರ ವೇದ ಕಾಲ ಅಂತ ಮಾಡ್ತೀವಿ. ಇಲ್ಲಿ ಏನಪ್ಪ ಅಂದರೆ ಒಂದು ಯಜುರ್ವೇದ ಅಂತ ಬರ್ತದೆ. ಯಜುರ್ವೇದ. 2 ಸಾಮವೇದ ಅಂತ ಬರ್ತದೆ. 3 ಅಥರ್ವಣ ವೇದ ಅಂತ ಬರ್ತದೆ.
ಹೇಳ್ರಿ ನೋಡಿರಿ ಋಗ್ವೇದ ಅಂತ ಬಂದಾಗ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನಾನು ಡೆಪ್ತಾಗಿ ಮಾಹಿತಿ ಕೊಟ್ಟಿರ್ತೀನಿ. ಎಲ್ಲಿ ಕೊಡ್ತೀನಪ್ಪ ಅಂತ ಕೇಳಿದ್ರೆ ಥಿಯರಿ ಕ್ಲಾಸ್ನ ಸ್ಟಾರ್ಟ್ ಮಾಡಿದಾಗ ಕೊಡ್ತೀನಿ. ಸೊ ಎಕ್ಸಾಮ್ ಪರ್ಪಸಾಗಿ ಏನು ಮಾಡ್ತಿದ್ವಿ ಅಂತ ಕೇಳಿದ್ರೆ ಇಲ್ಲಿ ಏನು ಬೇಕಲ್ಲ ಅದನ್ನು ಮಾಡ್ಕೊತಾ ಹೋಗ್ತಿದ್ವಿ. ಆದರೂ ಕೂಡ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡ್ರಿ. ಇಲ್ಲಿ ಏನಪ್ಪ ಅಂತ ಕೇಳ್ತೋದಾಗ ಈ ಋಗ್ವೇದ ಕಾಲ ಅಂತ ಬಂದಾಗ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಏನು ಮಾಡ್ತೀವಿ ಅಂತ ಕೇಳಿದ್ರೆ ಇಲ್ಲಿ 1028 ಏನದವ ಶ್ಲೋಕಗಳದವ ಅಂತ ಹೇಳ್ತೀವಿ ಸರ್. ಇಲ್ಲಿ 10 ಮಂಡಲಗಳದವ ಅಂತ ಕೂಡ ಹೇಳ್ತೀವಿ ಸರ್. ಇಲ್ಲಿ ಎಷ್ಟದವ 10 ಮಂಡಲಗಳದವೆ, 10 ಮಂಡಲಗಳದವ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಗೊತ್ತಿರಲಿ ಇಲ್ಲಿ ಇರ್ತಕ್ಕಂಥ ಪುರೋಹಿತನನ್ನು ಏನು ಕರಿತೀವಿ ಅಂತ ಕೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಪುರೋಹಿತನನ್ನು ಏನು ಕರಿತೀವಿ ಅಂತ ಕೇಳಿದ್ರೆ ಹೋತ್ರಿ ಅಂತೇಳಿ ಕರಿತೀವಿ ಅಂತ ಹೇಳ್ತೀವಿ ಸರ್. ಹೋತ್ರಿ ಅಂತ ಕರಿತೀವಿ. ಇಲ್ಲಿ ಋಗ್ವೇದದ ಒಂದು ಏನಪ್ಪ ಅಂತ ಕೇಳಿದ್ರೆ ಇದ್ರ ಉಪವೇದ ಯಾವುದಪ್ಪ ಅಂತ ಕೇಳಿದ್ರೆ ಉಪವೇದ ಆಯುರ್ವೇದ ಅಂತ ಹೇಳ್ತೀವಿ. ಯಾವ ವೇದ ರೀ? ಉಪವೇದವನ್ನು ಆಯುರ್ವೇದ ಅಂತೇಳಿ ಹೇಳ್ತೀವಿ. ಯಾವ ವೇದ ಅಂತ ಕೇಳಿದ್ರೆ ಆಯುರ್ವೇದ ಅಂತೇಳಿ ಏನಪ್ಪ ಅಂದರೆ ಋಗ್ವೇದದ ಒಂದು ಉಪವೇದ ಅಂತ ಹೇಳ್ತೀವಿ ಸರ್. ಇನ್ನೊಂದು ಗೊತ್ತಿರಲಿ, ಮ್ಯಾಕ್ಸ್ ಮುಲ್ಲರ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಈ ವೇದವನ್ನು ಏನು ಕರಿತಾನಪ್ಪ ಅಂತ ಕೇಳ್ತಾ ಹೋದಾಗ ಮಾನವ ಕುಲದ ಮೊದಲ ಪ್ರಥಮ ಗ್ರಂಥವಾಗಿದೆ ಅಂತ ಹೇಳ್ತಾನೆ ರೀ. ಯಾರು ಹೇಳ್ತಾರೆ ಅಂತ ಕೇಳಿದ್ರೆ ಮ್ಯಾಕ್ಸ್ ಮುಲ್ಲರ್ ಎಂಬ ವ್ಯಕ್ತಿ. ಮ್ಯಾಕ್ಸ್ ಮುಲ್ಲರ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂತ ಭಾಳ ಇಂಪಾರ್ಟೆಂಟ್ ಇಲ್ಲ ಬರ್ಕೋಬೇಕು. ಮ್ಯಾಕ್ಸ್ ಮುಲ್ಲರ್ ಏನು ಹೇಳ್ತಾನೆ? ಮ್ಯಾಕ್ಸ್ ಮುಲ್ಲರ್ ಏನಪ್ಪ ಅಂದರೆ ಇದು ಮಾನವ ಕುಲದ ಮೊದಲ ಗ್ರಂಥವಾಗಿದೆ ಅಂತ ಹೇಳ್ತಾನೆ ರೀ. ಮೊದಲ ಗ್ರಂಥವಾಗಿದೆ. ಮಾನವ ಕುಲದ ಏನಪ್ಪ ಅಂದರೆ ಮೊದಲ ಗ್ರಂಥ ಯಾವುದಪ್ಪ ಅಂತ ಕೇಳಿದ್ರೆ ಅದು ಋಗ್ವೇದ ಅಂತೇಳಿ ಹೇಳ್ತಾನೆ. ರೈಟಾ? ಸೊ ಇನ್ನೊಂದು ಸ್ವಲ್ಪ ಗೊತ್ತಿರಲಿ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಎದಕ್ಕೆ ಇಲ್ಲಿ ಏನು ಕಾಣ್ಬೋದು ಅಂತ ಕೇಳಿದ್ರೆ ಋಗ್ವೇದ ಅಂದರೆ ಪುರುಷ ಸೂಕ್ತ ಅಂತ ಒಂದು ಪದ ಬರ್ತದೆ ಇಲ್ಲಿ. ಸೊ ಪುರುಷ ಸೂಕ್ತ ಇದು ಕ್ವಶನ್ನು UPSC ಒಂದು ಸಲ ಕೇಳಿದ್ರೆ ಮತ್ತು KSC ಕೂಡ ನೋಡೋದು. ಅದಕ್ಕೆ ಪುರುಷ ಸೂಕ್ತ ಅಂತೇಳಿ ಪುರುಷ ಸೂಕ್ತವನ್ನು ಕಾಣಬಹುದು. ಈ ಪುರುಷ ಸೂಕ್ತ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಇದು ಇಲ್ಲಿ ವರ್ಣಗಳು ಬರ್ತವೆ ಸರ್. 4 ವರ್ಣಗಳ ಬಗ್ಗೆ ಎಷ್ಟು ವರ್ಣಗಳ ಬಗ್ಗೆ 4 ವರ್ಣಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖವಿದ್ದಿದ್ದು ಎಲ್ಲದ ಅಂತ ಕೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖವಿದ್ದಿದ್ದು ಎಲ್ಲದ ಅಂತ ಕೇಳಿದ್ರೆ ಅದು ಈ ಋಗ್ವೇದದಲ್ಲಿ ಐತಿ ಅನ್ನೋದು ಗೊತ್ತಿರಬೇಕು. ರೈಟಾ? ನೋಡೋದು ಗೊತ್ತಿರಬೇಕು. ಇದನ್ನು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಋಗ್ವೇದ ಅಂತಕ್ಕಂಥದ್ದು. ಸೊ ಇಲ್ಲಿ ಇರ್ತಕ್ಕಂಥ ಪುರೋಹಿತನ ಏನು ಕರಿತೀವಿ ಅಂತಂದರೆ ಹೋತ್ರಿ ಅಂತ ಕರಿತೀವಿ. ಇಲ್ಲಿ ಇವಾಗ ಕಾಲದ ಏನಪ್ಪ ಅಂದರೆ ಸಮಿತಿಗಳು ಇರ್ತವೆ. ಯಾವುದು ಅಂತ ಕೇಳಿದ್ರೆ ಒಂದು ಗೊತ್ತಿರಲಿ, ವಿಧಾತ ಅಂತ ಇರ್ತದೆ, ಸಭಾ ಅಂತ ಇರ್ತದೆ, ಸಮಿತಿ ಅಂತ ಇರ್ತದೆ ರೀ. ಇದ್ರ ಬಗ್ಗೆ ಏನಪ್ಪ ಎಕ್ಸ್ಪ್ಲೇನ್ನ ಕೊಡ್ತೀನಿ. ಇಲ್ಲಿ ಇರ್ತಕ್ಕಂಥ ಧಾರ್ಮಿಕ ಇಂದ್ರ ಆಗಿರ್ಬೋದು, ಅಗ್ನಿ ಆಗಿರ್ಬೋದು, ಮತ್ತು ಗೋವು ಆಗಿರ್ಬೋದು, ಸೋಮ ಆಗಿರ್ಬೋದು, ವರುಣ ಆಗಿರ್ಬೋದು, ಇದ್ರ ಬಗ್ಗೆ ಏನಪ್ಪ ಅಂದರೆ ಮಾಹಿತಿಯನ್ನು ಕೊಡ್ತೀವಿ. ಸೊ ಡಿಟೇಲ್ ಆಗಿರ್ತಕ್ಕಂಥ ಸಿಲೆಬಸ್ನ ಸ್ಟಾರ್ಟ್ ಮಾಡಿದಾಗ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಕ್ಲಿಯರಾ? ಇಲ್ಲಿ ನೋಡಿರಿ, ಇಲ್ಲಿ ಇನ್ನೊಂದು ಸ್ವಲ್ಪ ನೋಡ್ತಾ ಹೋಗೋಣ. ಸಾಮವೇದ, ಯಜುರ್ವೇದ ಅಂತ ಬರ್ತದಲ್ರಿ. ಸೊ ಗೊತ್ತಿರಲಿ ಏನಪ್ಪ ಅಂತ ಕೇಳಿದ್ರೆ ಯಜುರ್ವೇದ ಅಂತ ಬಂದಾಗ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಬರ್ತೀವಿ ಸರ. ಈ ಯಜುರ್ವೇದ ಇವೆಲ್ಲ ಎಲ್ಲಿ ಕಂಡುಬರ್ತವೆ ಅಂತಂದ್ರೆ ಉತ್ತರ ವೇದ ಕಾಲದಲ್ಲಿ ಕಂಡುಬರ್ತವೆ ರೀ. ಎಲ್ಲಿ? ಉತ್ತರ ವೇದ ಕಾಲದಲ್ಲಿ ಕಂಡುಬರ್ತವೆ. ಇಲ್ಲಿ ಯಾವತ್ತು ಕೂಡ ರಾಜ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ರಾಜನು ತನ್ನ ಬೆಳವಣಿಗೆ ಬಯಸುತ್ತಿದ್ದ. ರಾಜ ಏನು ಮಾಡ್ತಿದ್ದ? ತನ್ನ ಬೆಳವಣಿಗೆಯನ್ನು ಬಯಸುತ್ತಿದ್ದ. ರಾಜವನ್ನು ಕೇವಲ ತನ್ನ ಬೆಳವಣಿಗೆಯನ್ನು ಬಯಸುತ್ತಿದ್ದ. ಮತ್ತು ಇನ್ನೊಂದು ಗೊತ್ತಿರಲಿ, ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ತನ್ನ ದೇವತೆಗಳೇನಪ್ಪ 33 ದೇವತೆಗಳಿದ್ದರು. 33 ದೇವತೆಗಳು ಇರ್ತಾರೆ ಯಾರಲ್ಲಿ ಇಲ್ಲಿ. ಸೊ ಇಲ್ಲಿ ರಾಜ ಯಾವತ್ತು ಕೂಡ ಪ್ರಜೆಗಳ ಬೆಳವಣಿಗೆಯನ್ನು ಬಯಸ್ತಿರಲಿಲ್ಲ, ಒಂದು ಗೊತ್ತಾಗಿರಬೇಕು. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ರಾಜ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ಜನರ ಬೆಳವಣಿಗೆಯನ್ನು ಬಯಸ್ತಿದ್ದ. ಇಲ್ಲಿ ರಾಜ ಏನು ಮಾಡ್ತಿದ್ದ? ಜನರ ಬೆಳವಣಿಗೆ ಬಯಸುತ್ತಿದ್ದ. ಜನರ ಬೆಳವಣಿಗೆ ಮಾಡ್ತಿದ್ದ. ಇಲ್ಲಿ ಜನರ ಬೆಳವಣಿಗೆ ಬಯಸುತ್ತಿದ್ದ ಅಂತೇಳಿ ಹೇಳ್ತೀವಿ. ಓಕೆ, ಹಾಗಾದರೆ ಇಲ್ಲಿ ಗೊತ್ತಿರಲಿ, ಇಲ್ಲಿ ಯಜುರ್ವೇದ ಅಂತ ಏನು ಬರ್ತಾವಲ್ಲ, ಈ ಯಜುರ್ವೇದ ಅಂತ ಬಂದಾಗ ಇಲ್ಲಿ ಇರ್ತಕ್ಕಂಥ ಏನಪ್ಪ ಅಂದರೆ ಉಪವೇದಗಳು ನೋಡಬೇಕಾಗತ್ತೆ. ಇಲ್ಲಿರ್ತಕ್ಕಂಥ ಒಬ್ಬ ಪುರೋಹಿತ ಅಂತ ಬಂದಾಗ ನೋಡಿರಿ, ಇದರಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಪುರೋಹಿತ ಯಾರಪ್ಪ ಅಂತ ಕೇಳಿದ್ರೆ ಅದ್ವೈರ್ಯ ಅಂತ ಬರ್ತಾನೆ ನೋಡಿರಿ. ವೆರಿ ಇಂಪಾರ್ಟೆಂಟು, ಗೊತ್ತಿರಬೇಕು. ಅದ್ವೈರ್ಯ ಅಂತೇಳಿ ಬರ್ತಾನೆ. ಸೊ ಅದ್ವೈರ್ಯ ಅಂತ ಬರ್ತಾನೆ. ಹಾಗೆ ಇನ್ನೊಂದು ಗೊತ್ತಿರಲಿ, ಇಲ್ಲಿ ಇದ್ರ ಉಪವೇದ ಯಾವುದಪ್ಪ ಅಂತ ಕೇಳಿದ್ರೆ ಒಂದು ಉಪವೇದ ಧನುರ್ವೇದ ಅಂತೇಳಿ. ಉಪವೇದ ಯಾವುದು? ಧನುರ್ವೇದ ಅಂತೇಳಿ. ಸರ್ ಇದು ಎದ್ರ ಬಗ್ಗೆ ಇರ್ತದೆ ಅಂತ ಕೇಳಿದ್ರೆ ಇದು ಯುದ್ಧ ಕಲೆಗಳ ಬಗ್ಗೆ ಇರ್ತದೆ ಸರ್. ಇದು ಯುದ್ಧ ಕಲೆಗಳ ಬಗ್ಗೆ ಏನಪ್ಪ ಅಂದರೆ ಧನುರ್ವೇದ ಅನ್ನೋದು ಹೇಳ್ತದೆ. ಇಲ್ಲಿ ಇದೇ ಯಜುರ್ವೇದದಲ್ಲಿ ಏನಪ್ಪ ಅಂದರೆ ಏನು ಕಂಡು ಬರ್ತಾವೆ ಅಂತ ಕೇಳಿದ್ರೆ ಕೃಷ್ಣ ಮತ್ತು ಶುಕ್ಲ ಅಂತ ಒಂದು ಭಾಗಗಳು ಕಂಡು ಬರ್ತಾವೆ. ಸರ್ ಕೃಷ್ಣ ಏನಪ್ಪ ಅಂತ ಕೇಳಿ ಇದು ಗದ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು, ಶುಕ್ಲ ಅನ್ನೋದು ಪದ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಇದನ್ನು ಕೂಡ ಏನಪ್ಪ ಅಂದರೆ ಎಕ್ಸ್ಪ್ಲೇನ್ ಅಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಏನಪ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ.
ಕ್ಲಿಯರಾ? ಓಕೆ ಓಕೆ ಹಾಗಾದ್ರೆ ಗೊತ್ತಿರಲಿ. ಇಲ್ಲಿ ನೆನಪು ಬರ್ತಾ ಏನಪ್ಪ ಅಂದರೆ ಸಾಮವೇದ ಅಂತ ಹೇಳ್ತೀವಿ. ಸಾಮವೇದದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಾಮವೇದದಲ್ಲಿ ಏನಪ್ಪ ಅಂದರೆ 1603 ಏನಪ್ಪ ಅಂದರೆ ಶ್ಲೋಕಗಳು ಕಂಡು ಬರ್ತವೆ ಸಾಮವೇದದಲ್ಲಿ. ಇಲ್ಲಿ ಇರ್ತಕ್ಕಂಥ ಪುರೋಹಿತ ಯಾರಪ್ಪ ಅಂತ ಕೇಳಿದ್ರೆ ಉದ್ಗಾತೃ ಅಂತ ಹೇಳ್ತೀವಿ ನೋಡಿದ್ರೆ ನಾವು. ಉದ್ಗಾತೃ ಅಂತೇಳಿ ಮಾಡ್ತೀವಿ. ಇಲ್ಲಿರ್ತಕ್ಕ ಪುರೋಹಿತನನ್ನು ಹೇಳ್ತೀವಿ. ಸೊ ಇನ್ನೊಂದು ಗೊತ್ತಿರಲಿ ಏನಪ್ಪ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ಒಂದು ಉಪವೇದ ಕೇಳ್ತಾರೆ ಗಂಧರ್ವ ವೇದ ಅಂತೇಳಿ. ಗಂಧರ್ವ ವೇದ ಸರ್ ಇದು ಎದ್ರ ಬಗ್ಗೆ ಹೇಳ್ತದೆ ಅಂತ ಕೇಳಿದ್ರು ಸಂಗೀತ ಮತ್ತು ಪ್ರೀತಿ ಮತ್ತು ಪ್ರೇಮದ ಬಗ್ಗೆ ಹೇಳ್ತದೆ ಸರ್. ಸಂಗೀತ ಪ್ರೀತಿ ಪ್ರೇಮದ ಬಗ್ಗೆ ಯಾವ್ದು ಹೇಳ್ತದೆ ಅಂತ ಕೇಳಿದ್ರೆ ಗಂಧರ್ವ ವೇದ ಹೇಳುತ್ತದೆ. ಯಾವ ವೇದ ಹೇಳ್ತಾರೆ? ಗಂಧರ್ವ ವೇದ ಹೇಳ್ತದ. ಅದು ಎದುರು ಉಪವೇದ ಅಂತ ಕೇಳಿದ್ರೆ ಸಾಮವೇದ ಉಪವೇದ. ಈ ವೇದವನ್ನು ಏನು ಕರಿತೀವಿ ಅಂತ ಕೇಳಿದ್ರೆ ಸಂಗೀತದ ತಾಯಿ ಎಂದು ಕೂಡ ಕರಿತೀವಿ ನೋಡಿ. ಇದಕ್ಕೆ ಏನು ಕರಿತೀವಿ? ಸಂಗೀತದ ಯಾವ ವೇದವನ್ನು? ಸಾಮವೇದವನ್ನು ಸಂಗೀತದ ತಾಯಿ ಎಂದು ಕೂಡ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟು, ಬರ್ಕೋಬೇಕು. ಸಂಗೀತದ ತಾಯಿ ಎಂದು ಕರೆಯುತ್ತೇವೆ. ಸಂಗೀತದ ತಾಯಿ ಎಂದು ಏನಪ್ಪ ಅಂದರೆ ಇದಕ್ಕೆ ಕರಿತೀವಿ. ಅದು ಕೂಡ ಏನಾಗಬೇಕು? ಗೊತ್ತಾಗಿರಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಯಾವುದು ಉಳ್ದ? ಅಥರ್ವಣ ವೇದ ಅಂತ ಉಳ್ದ ನೋಡ್ರಿ. ಅಥರ್ವಣ ವೇದ ಅಂತ ಉಳಿದ. ಸೊ ಇದ್ರ ಬಗ್ಗೆ ಈ ರೀತಿ ಎಕ್ಸ್ಪ್ಲೇನ್ ಏನೋ ಮಾಡಬೇಕು. ಸೊ ಥಿಯರಿ ಕ್ಲಾಸ್ ಸ್ಟಾರ್ಟ್ ಆಗೇನಪ್ಪ ಅಂದರೆ ಇದಕ್ಕಿಂತ ಇನ್ನೂ ಡೆಪ್ತಾಗಿ ಏನಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿರ್ತೀನಿ. ಇವಾಗ ಏನಪ್ಪ ಅಂತ ಕೇಳಿದ್ರೆ ಸ್ವಲ್ಪ ಮುಂದೆ ಹೋಗೋಣ. ಇಲ್ಲಿ ಶ್ಲೋಕಗಳು ಎಷ್ಟು ಕಂಡು ಬರ್ತಾವೆ? 730, ಕೆಲವೊಂದು ಕಡೆ 731 ಕೊಡ್ತಾರೆ. ಇಲ್ಲಿ ಶ್ಲೋಕಗಳು ಏನಪ್ಪ ಅಂದರೆ 731 ಕೊಡ್ತಾರೆ. ಇಲ್ಲಿ ಕಂಡು ಬರ್ತಾಗಂತಪ್ಪ ಅಂದರೆ ಒಬ್ಬ ಪುರೋಹಿತನನ್ನು ನೋಡ್ತೀವಿ. ಪುರೋಹಿತ ಯಾರಪ್ಪ ಅಂತ ಕೇಳ್ತಾ ಹೋದಾಗ ಪುರೋಹಿತ ಅಂಗೀರಸ ಅಂತ ಹೇಳ್ತೀವಿ ನೋಡಿ ಸರ್. ಯಾವ ರಸ? ಅಂಗೀರಸ ಅಂತ ಹೇಳ್ತೀವಿ. ಹಾಗಾಗಿ ಗೊತ್ತಿರಲಿ ಇಲ್ಲಿರ್ತಕ್ಕಂಥ ಒಂದು ಉಪವೇದ ಯಾವುದು ಅಂತ ಕೇಳಿದ್ರೆ ಶಿಲ್ಪವೇದ ಅಂತ ಹೇಳ್ತೀವಿ ಸರ್. ಶಿಲ್ಪವೇದ ಇದು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೇಳ್ತದೆ ಸರ್. ಇದು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಏನಪ್ಪ ಅಂದರೆ ಇದನ್ನು ಹೇಳ್ತದೆ. ಇದಕ್ಕೆ ಇನ್ನೊಂದೇನು ಕರಿತೀವಿ ಅಂತ ಕೇಳಿದ್ರೆ ಇದಕ್ಕೆ ಬ್ರಹ್ಮವೇದ ಅಂತೇಳಿ ಕೂಡ ಕರಿತೀವಿ ಸರ್. ಇದಕ್ಕೆ ಯಾವ ವೇದ? ಬ್ರಹ್ಮವೇದ ಅಂತೇಳಿ ಕೂಡ ಕರಿತೀವಿ. ಯಾಕಪ್ಪ ಅಂತ ಕೇಳಿದ್ರೆ ಇದು ಬ್ರಹ್ಮನಿಂದ ರಚಿತವಾಗಿರ್ತಕ್ಕಂಥ ವೇದ ಅಂತ ಹೇಳ್ತಾರೆ ಸರ್. ಇದು ಬ್ರಹ್ಮನಿಂದ ರಚಿತವಾದ ವೇದ ಆಗಿರೋದ್ರಿಂದಾಗಿ ಬ್ರಹ್ಮವೇದ ಅಂತೇಳಿ ಕೂಡ ಕರಿತೀವಿ. ಹಾಗಾದರೆ ಇಲ್ಲಿ ಏನು ಕಂಡು ಬರ್ತಾವೆ ಸರ್ ಅಂತ ಕೇಳಿದ್ರೆ ಮಾಟ ಮಂತ್ರಗಳು ವಶೀಕರಣವನ್ನು ಕಂಡು ಬರ್ತಾವ. ಮಾಟ ಮಂತ್ರ ಮತ್ತು ವಶೀಕರಣ. ಮಾಟ ಮಂತ್ರ ವಶೀಕರಣ ಏನಪ್ಪ ಅಂದರೆ ಇಲ್ಲಿ ಕಂಡು ಬರ್ತವೆ. ಮಾಟ ಮಂತ್ರ ವಶೀಕರಣವನ್ನು ಏನು ಮಾಡ್ತೀವಿ? ಇಲ್ಲಿ ಕಂಡು ಬರ್ತಾವೆ ಅಂತೇಳಿ ನಾವು ಏನು ಮಾಡ್ತೀವಿ? ಅಧ್ಯಯನವನ್ನು ಮಾಡ್ತೀವಿ. ಓಕೆನಾ? ಇದಕ್ಕೆ ಇನ್ನೊಂದೇನು ಕರಿತೀವಿ ಅಂತ ಕೇಳಿದ್ರೆ ಯಕ್ಷಿಣಿ, ಪವಿತ್ರ ಯಕ್ಷಿಣಿ ಅಂತೇಳಿ ಕೂಡ ಕರೀತಾರೆ. ಇದಕ್ಕೆ ಏನಪ್ಪ ಅಂದರೆ ಪವಿತ್ರ ಯಕ್ಷಿಣಿ ಅಂತೇಳಿ ಕೂಡ ಕರೀತಾರೆ. ಇದಕ್ಕೆ ಪವಿತ್ರ ಯಕ್ಷಿಣಿ ಅಥವಾ ಮಾಯಾವತಿ ಭಾಳ ಬರ್ತಾವೆ ನೋಡ್ರಿ. ಎಲ್ಲ ನೆನಪಿರಬೇಕು. ಯಾಕಂದರೆ ಎಲ್ಲ ಏನಪ್ಪ ಅಂದರೆ ಇರ್ತಕ್ಕಂಥ ಮಾಹಿತಿ ಎಲ್ಲ ಏನದ ವೆರಿ ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ನೆನಪಿರಬೇಕು. ಏನಪ್ಪ? ಮಾಯಾವತಿ, ಪವಿತ್ರ ಯಕ್ಷಿಣಿ ಅಂತೇಳಿ ಕರಿತೀವಿ. ಯಾವ ವೇದವನ? ಈ ವೇದವನ. ಓಕೆನಾ? ಹಾಗಾದರೆ ಗೊತ್ತಿರಲಿ ಇವಷ್ಟು ವೇದಗಳ ಬಗ್ಗೆ ಏನಪ್ಪ ಅಂದರೆ ಇಲ್ಲಿ ನೋಡಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದ್ರ ಬಗ್ಗೆ ಇನ್ನೂ ಡಿಟೇಲ್ ಅದಾವ. ಅಂದರೆ ರಾಜನ ಬಗ್ಗೆ ಆಗಿರ್ಬೋದು, ಯಾಗಗಳು ಬರ್ತವೆ. ಸೊ ದರ್ಶನಗಳು ಅಂತ ಬರ್ತಾವೆ, ರೈಟ್ ರೀ. ಸೊ ದರ್ಶನಗಳು ಅಂತ ಬರ್ತಾವೆ ರೀ. ಅದನ್ನು ನೋಡಿದ್ಲಿ ಸ್ವಲ್ಪ ಒಂದು ವೇದ ಹೋಗ್ಬಿಡೋಣ. ದರ್ಶನಗಳು ಅಂತ ಬಂದಾಗ ದರ್ಶನಗಳು ಎಷ್ಟದಾವ ಅಂತ ಕೇಳಿದ್ರೆ ಸುಮಾರು 9 ದರ್ಶನ ಅದಾವ. ಬಟ್ ಪ್ರಾಚೀನ ಭಾರತದಲ್ಲಿ ಬರ್ತಾಗಂತ ಏನಪ್ಪ ಅಂದರೆ ನಾವು 6 ದರ್ಶನಗಳಿಗೆ ಅಧ್ಯಯನ ಮಾಡ್ತೀವಿ ರೀ. ಒಂದು ಯಾವುದು ಅಂತ ಕೇಳಿದ್ರೆ ನ್ಯಾಯ ದರ್ಶನ ಅಂತ ಹೇಳ್ತೀವಿ ಸರ್. ಎರಡನೇದು ಯಾವಪ್ಪ ಅಂದರೆ ಯೋಗ ದರ್ಶನ ಅಂತ ಹೇಳ್ತೀವಿ ಸರ್. ನ್ಯಾಯ ದರ್ಶನ, ಯೋಗ ದರ್ಶನ, ಶಾಂಖ್ಯ ದರ್ಶನ ಅಂತ ಹೇಳ್ತೀವಿ ಸರ್. ಶಾಂಖ್ಯ ದರ್ಶನ ಅಂತ ಹೇಳ್ತೀವಿ. ಸೊ ನಾಲ್ಕನೇದು ಏನಪ್ಪ ಅಂದರೆ ವೈಶಾಖಿಕ ದರ್ಶನ ಅಂತ ಹೇಳ್ತೀವಿ. ವೈಶಾಖಿಕ ದರ್ಶನ ಅಂತ ಹೇಳ್ತೀವಿ. 5ನೇ ದರ್ಶನ ಯಾವುದಪ್ಪ ಅಂತ ಕೇಳ್ತಾ ಹೋದಿಗೆ ಪೂರ್ವ ಮೀಮಾಂಸೆ ಅಂತ ಹೇಳ್ತೀವಿ ಸರ್. ಪೂರ್ವ ಮೀಮಾಂಸೆ ಅಂತ ಹೇಳ್ತೀವಿ. ಇನ್ನೊಂದು ಏನಪ್ಪ ಅಂದರೆ 6ನೇದು ಏನಪ್ಪ ಅಂದರೆ ಉತ್ತರ ಮೀಮಾಂಸೆ ಅಂತ ಕೂಡ ಹೇಳ್ತೀವಿ. ಉತ್ತರ ಮೀಮಾಂಸೆ. ಸೊ ಇದಕ್ಕೆ ಏನು ಕರೀತಾರಪ್ಪ ಅಂತ ಕೇಳಿದ್ರೆ ವೇದಾಂತ ಸಾರ ಅಂತೇಳಿ ಕೂಡ ಕರಿತಾರೆ. ಗೊತ್ತಿರಲಿ. ಉತ್ತರ ಮೀಮಾಂಸೆಗೆ ಏನು ಕರಿತೀವಿ? ವೇದಾಂತ ದರ್ಶನ ಅಂತೇಳಿ ಕೂಡ ಕರಿತೀವಿ. ಯಾವ ದರ್ಶನ? ವೇದಾಂತ ದರ್ಶನ ಅಂತೇಳಿ ಕೂಡ ಏನು ಮಾಡ್ತೀವಿ? ಇದಕ್ಕೆ ಕರಿತೀವಿ. ಸೊ ಭಾಳ ಇಂಪಾರ್ಟೆಂಟ್, ನೆನಪಿರಬೇಕು. ವೇದಾಂತ ದರ್ಶನ ಇದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನೊಂದು ಬರ್ತವೆ. ಯಾವಪ್ಪ ಅಂದರೆ ಒಂದು ಜೈನ ದರ್ಶನ ಅಂತ ಬರ್ತದೆ. ಬಟ್ ಅವು ಇಲ್ಲಿ ಅಧ್ಯಯನ ಮಾಡಲ್ಲ. ಇವುಗಳನ್ನು ಗೊತ್ತಿರಲಿ ನಿಮಗೆ. ಜೈನ ದರ್ಶನ, ಬೌದ್ಧ ದರ್ಶನ ಅಂತ ಬರ್ತದೆ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಚಾರ್ವಾಕ ದರ್ಶನ ಅಂತ ಬರ್ತದೆ.
ಓಕೆನಾ. ಇದ್ರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡೋದು. ಬಟ್ ದರ್ಶನಗಳು ಅಂತ ಬಂದಾಗ ಎಷ್ಟು ದರ್ಶನ ಅಂತ ಗೊತ್ತಿರ್ಬೇಕು ನಿಮಗೆ, ರೈಟಾ. ಇವೆಲ್ಲ ಏನಪ್ಪ ಅಂದ್ರೆ ದರ್ಶನಗಳು ಅಂತ ಕಂಡು ಬರ್ತಾವೆ ಸರ್. ಇನ್ನೊಂದು ಗೊತ್ತಿರಲಿ, ಬ್ರಾಹ್ಮಣಕಗಳು ಅಂತ ಬರ್ತಾವೆ. ಅದನ್ನು ಕೂಡ ನೀವು ನೋಡಿರ್ಬೋದು, ಎಕ್ಸಾಮಲ್ಲಿ ಭಾಳ ಸಲ ಕ್ವಶನ್ ಕೇಳಿದಾನೆ. ಬ್ರಾಹ್ಮಣಕಗಳು ಅಂತೇಳಿ ಸರ್ ಯಾರು ಸರ್ ಬ್ರಾಹ್ಮಣಕಗಳು ಅಂತ ಕೇಳಿದ್ರೆ, ಈ ವೇದಗಳನ್ನು ಏನಪ್ಪ ಅಂತ ಕೇಳಿದ್ರೆ, ವೇದಗಳು ಸರಳ ರೂಪವಾಗಿ ಜನರಿಗೆ ತಿಳಿಸುವವರು ರೈಟಾ. ಅವ್ರಿಗೆ ಬ್ರಾಹ್ಮಣಕಗಳು ಅಂತ ಕೇಳ್ತೀವಿ. ಸೊ ಸಿಂಪಲಾಗಿ ನೋಡ್ತಾ ಹೋಗೋಣ. ಇಲ್ಲಿ ಏನಪ್ಪ ಅಂದರೆ ಒಂದು ಬ್ರಾಹ್ಮಣಕಗಳು ಗೊತ್ತಿರಲಿ, ಋಗ್ವೇದದಲ್ಲಿ ಕಂಡು ಬರ್ತಕ್ಕಂಥ ಬ್ರಾಹ್ಮಣಕಗಳು ಗೊತ್ತಿರಲಿ, ಬರ್ಕೋರಿ ಮತ್ತು ಹಿಂಗೆ ಬಿಡಬೇಡ್ರಿ. ಋಗ್ವೇದದಲ್ಲಿ ಕಂಡು ಬರ್ತಕ್ಕಂಥ ಬ್ರಾಹ್ಮಣಕಗಳು ಏನಪ್ಪ ಅಂದರೆ ಒಂದು ಐತ್ತರೇಯ ಅಂತ ಬರ್ತದೆ, ಐತ್ತರೇಯ ಮತ್ತು ಕೌಶಿತಿಕ. ಐತ್ತರೇಯ ಮತ್ತು ಕೌಶಿತಿಕ. ಎರಡನೇದು ಯಜುರ್ವೇದ ಅಂತ ಬರ್ತಾವೆ ನೋಡ್ರಿ. ಯಜುರ್ವೇದದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಶತಪಥ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ತ್ರೈತರೇಯ ಅಂತ ಬರ್ತದೆ. ಶತಪಥ ಮತ್ತು ತ್ರೈತರೇಯ ಅಂತ ಬರ್ತದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಮವೇದ ಅಂತ ಬರ್ತದೆ. ಸಾಮವೇದದಲ್ಲಿ ಯಾವ ಬರ್ತಾವೆ ಅಂತ ಕೇಳ್ತಾ ಹೋದಾಗ ನೋಡಿರಿ, ಷಡ್ವಂತ ಅಂತ ಬರ್ತದೆ. ಭಾಳ ಇಂಪಾರ್ಟೆಂಟ್, ಬರ್ಕೋಬೇಕಿದು ಎಲ್ಲ. ಷಡ್ವಂತ, ಛಂದಾಗ್ಯು ಮತ್ತು ಜೈಮಿನಿಯ ಅಂತ ಬರ್ತದೆ. ಇನ್ನೊಂದು ನಾಲ್ಕನೇದು ಯಾವುದಪ್ಪ ಅಂತ ಕೇಳಿದ್ರೆ, ನಾಲ್ಕನೇದು ಅಥರ್ವಣ ವೇದ ಅಂತ ಬರ್ತೀವಿ ಸರ್. ಸೊ ಅಥರ್ವಣ ವೇದ ಬಗ್ಗೆ ಕೂಡ ನೋಡಿರಲಿ. ಗೋಪಥ ಮತ್ತು ಸತ್ಪಥ ಅಂತ ಬರ್ತದೆ ಸರ್. ಗೋಪಥ ಮತ್ತು ಸತ್ಪಥ. ಈ ಬ್ರಾಹ್ಮಣಗಳು ಕೂಡ ನೆನಪಿರ್ಬೇಕು ನಿಮ್ಗೆ. ಯಾಗಗಳದಾವ, ಇನ್ನು ವೇದಾಂಗಳ ಅಂತ ಇರ್ತಾವೆ ರೀ. ವೇದಾಂಗಳಂತ ಬರ್ತಾವ, ದೇವತೆಗಳಂತ ಬರ್ತಾವೆ ರೀ. ಸೊ ಕಾಂಡಗಳಂತ ಬರ್ತಾವ, ಓಕೆನಾ. ವೇದಗಳ ಋಗ್ವೇದದ ಒಂದು ಉಪವೇದಗಳು ಬರ್ತಾವೆ, ಅವು ಎದ್ರ ಬಗ್ಗೆ ಹೇಳ್ತಾವೆ ಅಂತ ಹೇಳೋದು ಬರ್ತಾವೆ ಸರ್. ಕರೆಕ್ಟಾ. ಇವೆಲ್ಲ ಏನಪ್ಪ ಅಂದರೆ ಮುಂದೆ ನಾವು ಕ್ಲಾಸನ್ನು ಮಾಡ್ತಿರ್ಬೇಕಂದ್ರೆ ಮಾಡೋಣ. ಇವಾಗ ಸ್ವಲ್ಪ ಮುಂದಿನ ಕ್ವಶನ್ ನೋಡೋಣ. ಇವೆಲ್ಲ ಏನಪ್ಪ ಅಂದ್ರೆ ನೋಟ್ ಮಾಡ್ಕೋಬೇಕು, ಇಲ್ಲ ಸ್ಕ್ರೀನ್ಶಾಟ್ ತೊಗೋಬೇಕು, ಬರ್ಕೋಬೇಕು. ರೈಟಾ. ಮುಂದಿನ ಕ್ವಶನ್ ಹೋಗೋಣ. ಓಕೆ ರೈಟ್. ನೋಡಿರಿ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರೆ, ಇಟಲಿಯ ಮಾರ್ಕೋ ಪೋಲೋ ಭಾರತಕ್ಕೆ ಯಾವ ದೆಹಲಿಯ ಸುಲ್ತಾನನ ಕಾಲದಲ್ಲಿ ಭಾರತಕ್ಕೆ ಬಂದರು? ಇವು ಭಾಳ ಸಲ ಕೇಳಿರ್ತಕ್ಕಂಥ ಕ್ವಶನ್ ನೋಡಿ ಇವೆಲ್ಲ, ಓಕೆನಾ. ಯಾಕಂದರೆ ಇಂಥ ಕ್ವಶನ್ಗಳೇ ರೈಸ್ ಮಾಡ್ತಿರ್ತಾನೆ, ಯಾಕಂದರೆ ನಾವು ಓದಿರಲ್ಲ ಇಂಥ ಕ್ವಶನ್ಗಳು ರೈಸ್ ಮಾಡ್ತಾನೆ. ಇಟಲಿಯ ಮಾರ್ಕೋ ಪೋಲೋ ಭಾರತಕ್ಕೆ ಯಾವ ದೆಹಲಿಯ ಸುಲ್ತಾನನ ಕಾಲದಲ್ಲಿ ಬಂದನು ಅಂತ ಕೇಳ್ತಾನೆ ರೀ. ಸೊ ಗೊತ್ತಿರಲಿ, ಮಾರ್ಕೋ ಪೋಲೋ ಅಂತ ಬಂದಾಗ ಈತನ ಏನಪ್ಪ ಅಂದರೆ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ಯಾರಪ್ಪ ಅಂತ ಕೇಳಿದಾಗ ಮಾರ್ಕೋ ಪೋಲೋ ಎಂಬ ವ್ಯಕ್ತಿ. ಸೊ ನಿಮ್ಗೆ ಏನು ಮಾಡ್ತೀನಿ ಕೇಳಿದ್ರೆ, ಪ್ರಾಚೀನ ಭಾರತ ಆಗಿರ್ಬೋದು, ಮಧ್ಯ ಭಾರತ ಆಗಿರ್ಬೋದು, ಇನ್ನೊಂದು ಆಧುನಿಕ ಭಾರತವಾಗಿರ್ಬೋದು, ಕರ್ನಾಟಕ ವಸ್ತುವನ್ನು ಏನಪ್ಪ ಇನ್ ಡೆಪ್ತ್ ಆಗಿರ್ತಕ್ಕಂಥ 360 ಆ್ಯಂಗಲಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಸೊ ಸ್ವಲ್ಪ ಟೈಮ್ ಆಗುತ್ತೆ. SDA ಎಕ್ಸಾಮ್ ಬರುವಷ್ಟರಲ್ಲಿ ಏನಪ್ಪ ಅಷ್ಟು ಕವರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಎಲ್ಲರೂ ಕೂಡ, ಓಕೆನಾ. ನೀವು ಮಾಡಬೇಕು, ನೀವು ಬರ್ಕೋಬೇಕು, ಸುಮ್ಮನೆ ಹಂಗೆ ಕೇಳ್ಕೊತ ಹೋಗ್ಬಾರ್ದು, ಓಕೆನಾ. ಭಾರತಕ್ಕೆ ಬಂದಿರತಕ್ಕಂಥ ಮೊದಲ ಯುರೋಪಿಯನ್ ಯಾರಪ್ಪ ಅಂತ ಕೇಳಿದ್ರೆ, ಈತನು ಬಂದಿದ್ದು ಎಷ್ಟರಲ್ಲಿ ಅಂತ ಹೇಳ್ತೀನಿ ನಿಮಗೆ. ಯಾಕಂದರೆ ಮೊದಲು ಹಂಗೆ ಹೇಳ್ದಪ್ಪ ನೀವು ಹೇಳ್ಬಿಡ್ತೀವಿ ಆನ್ಸರು. ಇಲ್ಲಿ ಆಪ್ಷನ್ಸ್ ಏನದ, ಮೊಹಮ್ಮದ್ ಬಿನ್ ತುಘಲಕ್ ಅಂತ ಒಂದು ಐತಿ, ಸೊ ನಾಸಿರುದ್ದೀನ್ ಶಾ ಅಂತ ಐತಿ, ಇನ್ನೊಂದು ಇಬ್ರಾಹಿಂ ಲೋಧಿ ಅಂತ ಐತಿ, ಇನ್ನೊಂದು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಐತಿ ನೋಡಿ. 4 ಏನದಾವ ಆಪ್ಷನ್ಸ್ಗಳದಾವ. ಸೊ ಗೊತ್ತಿರಲಿ, ಒಬ್ಬೊಬ್ಬರಾಗಿ ಹೇಳ್ರಿ. ಮೊಹಮ್ಮದ್ ಬಿನ್ ತುಘಲಕ್ ಅಂತ ಬಂದಾಗ ನೋಡ್ರಿ, ಇಲ್ಲಿ ಆನ್ಸರ್ ಏನಾಗುತ್ತೆ ಅಂತ ಕೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ. ಯಾವ ಕಾಲದಲ್ಲಿ? ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ. ಅಂದರೆ ಇಲ್ಲಿ ಜಲಾಲುದ್ದೀನ್ ಖಿಲ್ಜಿ ಏನಿದ್ದಲ್ಲ, ಈ ಜಲಾಲುದ್ದೀನ್ ಖಿಲ್ಜಿಯ ಕೊನೆಯ ಕಾಲದಲ್ಲಿ, ಯಾರ ಕಾಲದಲ್ಲಿ? ಕೊನೆಯ ಕಾಲದಲ್ಲಿ ಅಂತ ಬಂದಾಗ ಯಾರ ಕಾಲ ಹತ್ತುತ್ತೆ ಅಲ್ಲಿ? ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲ ಹತ್ತುತ್ತೆ, ರೈಟಾ. ಆ ಟೈಮಿಗೆ ಭಾರತಕ್ಕೆ ಬಂದಿದ್ದ. ಯಾವ ಬಂದಿದ್ದಪ್ಪ ಅಂತ ಕೇಳಿದಾಗ ಈ ವ್ಯಕ್ತಿ ಬಂದಿದ್ದ. ಕ್ಲಿಯರ್? ಹಾಗಾದ್ರೆ ನೋಡ್ರಿ, ಹಾಗಾದರೆ ಈತನ ಬಗ್ಗೆ ನೋಡೋಣ. ಇಲ್ಲಿ ತುಘಲಕ್ ಅಂತ ಬಂದಾಗ ನೋಡಿದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಈತನು ಯಾವ ಸಂತತಿ ಅರಸ ಅಂತ ಕೇಳಿದ್ರೆ ತುಘಲಕ್ ಸಂತತಿ ಅರಸ. ಯಾವ ಸಂತತಿ ಅರಸ ರೀ? ತುಘಲಕ್ ಸಂತತಿ ಅರಸ. ಸೊ ಹೈಲೈಟಾಗಿ ನೋಡ್ತಾ ಹೋದ್ರೆ ಒಂದು ಸ್ವಲ್ಪ ಒಳಗಳನ್ನ, ಈತನ ಕಾಲಕ್ಕೆ ಬಂದವರು ಯಾಕಪ್ಪ ಅಂದ್ರೆ ಮಂಗೋಲಿಯರು ದಾಳಿ ಮಾಡ್ತಾಯಿದ್ರು. ಈತನ ಕಾಲಕ್ಕೆ ಅತಿ ಹೆಚ್ಚು ಯಾರು? ಮಂಗೋಲಿಯನ್ನರು ದಾಳಿ ಮಾಡ್ತಾಯಿದ್ರು. ಈತನ ಬಗ್ಗೆ ಅತಿ ಹೆಚ್ಚಾಗಿ ಕೇಳೋದು ಕ್ವಶನ್ ಏನಪ್ಪ ಅಂತ ಕೇಳಿದ್ರೆ, ಯಾವ ಸಂದರ್ಭದಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಬಂದಿತ್ತು. ವಿಜಯನಗರ ಸಾಮ್ರಾಜ್ಯದ
ಕಾಲದಲ್ಲಿ ಉತ್ತರ ಭಾರತದಲ್ಲಿ ಆಡಳಿತ ಮಾಡುವಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಸಾಕಷ್ಟು ಸಲ ಕೇಳ ನೋಡಿದ್ರು. ಕ್ಲಿಯರಾ? ಈತನ ಕಾಲಕ್ಕೆ ಬಂದಿರ್ತಕ್ಕಂಥ ವ್ಯಕ್ತಿಗಳು ಯಾರು? ಮಂಗೋಲಿಯನಪ್ಪ ಅಂದ್ರೆ ಪದೇ ಪದೇ ದಾಳಿಯನ್ನು ಮಾಡ್ತಾಯಿದ್ರು. ಅದ್ರ ಮೂಲಕ ಇವ ಏನು ಮಾಡ್ದ? ರಾಜಧಾನಿಯನ್ನು ಕೂಡ ಏನು ಮಾಡ್ದ? ವರ್ಗಾವಣೆ ಮಾಡಿದ್ದ. ರಾಜಧಾನಿಯನ್ನು ಕೂಡ ಏನು ಮಾಡಿದ? ವರ್ಗಾವಣೆಯನ್ನು ಮಾಡಿದ ಅಂತ ಹೇಳ್ತೀವಿ. ಯಾರ ಬಗ್ಗೆ ರೀ? ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ. ಓಕೆ, ಇನ್ನೊಂದು ಗೊತ್ತಿರಲಿ, ಇಲ್ಲಿ ಸ್ವಲ್ಪ ಇದು ಹಾಕಿ ಹೇಳ್ತೀನಿ ನೋಡ್ರಿ. ಮೊಹಮ್ಮದ್ ಬಿನ್ ತುಘಲಕ್ ಯಾವ ತುಘಲಕ್ ರೀ? ಮೊಹಮ್ಮದ್ ಬಿನ್ ತುಘಲಕ್ ಎಂಬ ವ್ಯಕ್ತಿ. ನೋಡಿರಿ, ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ ಅಂತ ಬಂದಾಗ ಈತನ ಒಂದು ಕಾಲಾವಧಿ ಎಷ್ಟಿರ್ತದೆ ಅಂತ ಕೇಳಿದ್ರೆ 1325ರಿಂದ ಗೊತ್ತಿರಬೇಕು 1351. ಕ್ಲಿಯರ್ ರೀ? ಈತನ ಕಾಲಾವಧಿ ಗೊತ್ತಿರಲಿ. ಅತಿ ಅವಧಿಯವರೆಗೆ ಆಡಳಿತ ಮಾಡಿದ ಮನೆತನ ಯಾವುದು ಅಂತ ಕೇಳಿದ್ರೆ ತುಘಲಕ್ ಮನೆತನ. ರೈಟಾ? ತುಘಲಕ್ ಮನೆತನ ಟೋಟಲ್ ಆಗಿರ್ತದೆ ಇಸ್ವಿ ಎಟ್ಟದ ಅಂತ ಕೇಳ್ತಾ ಹೋದರೆ 1320ರಿಂದ 1414 ತನಕ ಅದ ರೀ. ಅತಿ ದೀರ್ಘವರೆಗೆ. ಅತಿ ಕಡಿಮೆ ಯಾರದಪ್ಪ ಅಂತ ಕೇಳಿದ್ರೆ ಖಿಲ್ಜಿ ಸಂತತಿ ಅದ ರೀ. ಅತಿ ಕಡಿಮೆ ಆಗೋದು ಖಿಲ್ಜಿ ಸಂತತಿ. ಅದು 1290ರಿಂದ 1320. ಸೊ ಅತಿ ಕಡಿಮೆ. ರೈಟ್? ಅದ್ರ ಬಗ್ಗೆ ಕೂಡ ನೋಡೋಣ. ಇಲ್ಲೇನಪ್ಪ ಅಂದ್ರೆ ಅತಿ ದೀರ್ಘಾವಧಿಗಳೇನಪ್ಪ ಆಡಳಿತ ಮಾಡಿದ ಒಬ್ಬ ವ್ಯಕ್ತಿ ಏನಪ್ಪ ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ ಎಂಬ ವ್ಯಕ್ತಿ. ಈತನಿಗೆ ಬಿರುದುಗಳಿದ್ದರು. ಏನಪ್ಪ ಅಂತ ಕೇಳಿದ್ರೆ ಒಂದು ಬಿರುದ ಅರೆ ಹುಚ್ಚ ಸುಲ್ತಾನ ಅಂತ ಹೇಳ್ತಿದ್ರಿ. ಅರೆ ಹುಚ್ಚ ಸುಲ್ತಾನ ಅಂತೇಳಿ ಒಂದು ಬಿರುದಿತ್ತು. ಸೊ ಗೊತ್ತಿರಬೇಕು. ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಇನ್ನೊಂದು ಯೋಜನಾಪರ ಸುಲ್ತಾನ ಅಂತೇಳಿ ಬಿರುದಿತ್ತು. ಯೋಜನಾಪರ ಸುಲ್ತಾನ ಅಂತೇಳಿ ಬಿರುದಿತ್ತು. ಸೊ ಮೂರನೇದಪ್ಪ ಅಂತ ಕೇಳಿದ್ರೆ ವೈರುಧ್ಯಗಳ ಮಿಶ್ರಣ ಎಂಬ ಬಿರುದಿತ್ತು. ಸೊ ನಾಲ್ಕನೇದಪ್ಪ ಅಂದರೆ ರಕ್ತ ಕುಡಿಯೋನು ಅಂತೇಳಿ ಬಿರುದಿತ್ತು. ನಿಮಗೆ ನಾನು ಇದು ಥಿಯರಿ ಹೇಳ್ಬೇಕಾದ್ರೆ ಯಾಕೆ ಇವು ಬಿರುದುಗಳು ಬಂದು ಅಂತೇಳಿ ನಿಮ್ಗೆ ಹೇಳ್ತೀನಿ ನಾನು ಡಿಟೇಲಾಗಿ. ಅವಾಗ ಏನಪ್ಪ ಅಂದರೆ ಅವಾಗ ಇನ್ನೊಂದು ಗೊತ್ತಿರಲಿ. ಅವಾಗ ಏನಪ್ಪ ಅಂದರೆ KS ಮೆನ್ಸ್ ಲೆವೆಲ್ಗೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಕ್ಲಾಸ್ ಮಾಡೋಕ್ಕೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿರ್ತೇನೆ ನಾವು. KS ಮೆನ್ಸ್ ಲೆವೆಲ್ ಅಂದರೆ ಎಕ್ಸ್ಪ್ಲೇನನ್ನು ಜಾಸ್ತಿ ಕೊಟ್ಟಿರ್ತೀನಿ. ಯಾವ ಎಕ್ಸ್ಪ್ಲೇನ್ ಎಷ್ಟು ಕೊಡಬೇಕು ಏನಂತ ಅದನ್ನು ಏನಪ್ಪ ಅಂದರೆ ಮೇನ್ಸ್ ಲೆವೆಲ್ಗೆ ಏನಪ್ಪ ಎಕ್ಸ್ಪ್ಲೇನ ಕೊಟ್ಟು ಕ್ಲಾಸನ್ನು ಮಾಡಿರ್ತೀನಿ. ಎಲ್ಲಪ್ಪ ಅಂತ ಕೇಳ್ತೋದಾಗ ಥಿಯರಿ ಕ್ಲಾಸನ್ನು ಮಾಡುವ ಸಂದರ್ಭದಲ್ಲಿ. ಆಯಿತಾ? ಇನ್ನೊಂದು ಯೋಜನಾಪರ ಸುಲ್ತಾನ ಇತ್ತು, ವೈರುಧ್ಯಗಳ ಮಿಶ್ರಣ, ರಕ್ತ ಕುಡಿಯೋನು ಇತ್ತು, ಅರೆ ಹುಚ್ಚ ಸುಲ್ತಾನ ಇತ್ತು. ಸೊ ಈತನಿಗೆ ಬಂದರೆ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ ಉದಾರವಾದಿ ಅಂತೇಳಿ ಕೂಡ ಕರೀತಾರೆ. ಉದಾರವಾದಿ ಅಂತೇಳಿ ಕೂಡ ಏನು ಮಾಡ್ತಾರೆ? ಕರೀತಾರೆ. ಈ ರೀತಿ ಡಿಟೇಲ್ ಆಗಿರ್ತಕ್ಕಂಥ ಒಂದು ಏನಪ್ಪ ಅಂದರೆ ಕ್ವಶನ್ಸ್ಗಳನ್ನ ನಾವು ಮಾಡ್ಕೊ ಅನಾಲಿಸಿಸ್ ಮಾಡ್ಕೊತ ಹೋಗಬೇಕು. ಸುಮ್ಮನೆ ಒಂದು ಕ್ವಶನ್ ನೋಡ್ಕೊತ ಹೋದ್ರೆ ಏನಪ್ಪ ಅಂದರೆ ನಾವೇನು ಮಾಡಲ್ಲ, ಅಧ್ಯಯನವನ್ನು ಮಾಡೋಕ್ಕಾಗಲ್ಲ. ಗೊತ್ತಿರಬೇಕು. ಕ್ಲಿಯರ್? ಓಕೆ, ಹಾಗಾದರೆ ನೋಡ್ರಿ ಇಲ್ಲಿ ನೆಕ್ಸ್ಟ್ ಯಾರು ವ್ಯಕ್ತಿ ಇದ್ದ ಅಲ್ಲಿ ಅಂತ ಕೇಳಿದ್ರೆ ನೆಕ್ಸ್ಟ್ ಯಾರಿದ್ದ? ನಾಸಿರುದ್ದೀನ್ ಶಾ ಎಂಬ ವ್ಯಕ್ತಿ. ಈತನು ಕೂಡ ತುಘಲಕ್ ಸಂತತಿಯ ವ್ಯಕ್ತಿನೇ ಕೂಡ ಹೌದು. ಈತನು ಕೂಡ ಏನಪ್ಪ ಅಂದರೆ ತುಘಲಕ್ ಸಂತತಿಯ ವ್ಯಕ್ತಿಯಾಗಿದ್ದ. ತುಘಲಕ್ ಸಂತತಿಯ ವ್ಯಕ್ತಿಯಾಗಿದ್ದ. ಈತನ ಕಾಲಕ್ಕೆ ಯಾರು ದಾಳಿ ಮಾಡಿದ್ರು ಅಂತ ಕೇಳಿದ್ರೆ ಭಾರತದ ಮೇಲೆ ತೈಮೂರ್ ದಾಳಿ ಮಾಡಿದ್ರು ನೋಡ್ರಿ. ತೈಮೂರನ್ನು ದಾಳಿ ಮಾಡಿದ್ದ. ಸೊ ತೈಮೂರನ್ನು ದಾಳಿ ಮಾಡಿ 1,00,000 ಜನರನ್ನು ಏನು ಮಾಡಿದ ಅಂತ ಕೇಳಿದ್ರೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿಸಿದ ಅಂತ ಹೇಳ್ತೀವಿ ನಾವು. ಏನು ಮಾಡ್ದ ಅಂತ ಕೇಳಿದ್ರೆ ಇಸ್ಲಾಂ ಧರ್ಮಕ್ಕೆ ಯಾರು ದಾಳಿ ಮಾಡಿದ ಅಂತ ಕೇಳಿದ್ರೆ ತೈಮೂರ್ ದಾಳಿ ಮಾಡಿದ್ದ. ತೈಮೂರ್ ದಾಳಿ ಮಾಡಿ 1,00,000 ಜನರಿಗೆ ಇಸ್ಲಾಂ ಧರ್ಮಕ್ಕೆ ಏನು ಮಾಡಿದ ಅಂತ ಕೇಳಿದ್ರೆ ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಿದ. ಯಾವ ಧರ್ಮಕ್ಕೆ? ಇಸ್ಲಾಂ ಧರ್ಮಕ್ಕೆ 1,00,000 ಜನ ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಿದ. ಸೊ ತೈಮೂರ್ ಇವನು ಮಧ್ಯ ಏಷ್ಯಾದಲ್ಲಿ ಬರುವ ಯಾವ ಖಂಡದವನು ಕೇಳಿದ್ರೆ ಸಮರ್ಖಂಡ ಅಂತ ಬರ್ತದೆ ಸರ್. ಸಮರ್ಖಂಡದವನು ಯಾವ ಖಂಡದವನು? ಸಮರ್ಖಂಡದವನು. ಮಧ್ಯ ಏಷ್ಯಾದಲ್ಲಿ ಬರ್ತಕ್ಕಂಥದ್ದು ಸಮರ್ಖಂಡದವನು ಯಾರಪ್ಪ ಅಂತ ಕೇಳಿದ್ರೆ ತೈಮೂರ್ ಎಂಬ ವ್ಯಕ್ತಿ. ಇದನ್ನು ಕೂಡ ಭಾರತದ ಮೇಲೆ ದಾಳಿ ಮಾಡಿದ. ಸೊ ಈತನ ವಂಶಸ್ಥನೇ ಮುಂದೆ ಬಂದಿರ್ತಾನೆ. ಯಾರಪ್ಪ ಅಂತ ಕೇಳಿದ್ರೆ ಬಾಬರ್. ಈತನ ವಂಶಸ್ಥನೇ ಬಾಬರ್. ಮುಂದೆ ನೋಡ ಬೈಬರ್ ಬಗ್ಗೆ ಬಂದಾಗ ಏನಪ್ಪ ಅಂದರೆ ಅಲ್ಲಿ ಏನು ಮಾಡ್ತೀನಿ ಡಿಟೇಲಾಗಿ ಏನಪ್ಪ ಅಂದರೆ ಎಕ್ಸ್ಪ್ಲೇನ್ನ ಮಾಡಿಕೊಡ್ತೀನಿ. ರೈಟಾ? ಇಲ್ಲಿ ಇಬ್ರಾಹಿಂ ಲೋಧಿ ಅಂತ ಅದ ನೋಡ್ರಿ. ಇನ್ನೊಂದು ಈತನ ಬಗ್ಗೆ ಏನು ಹೇಳಬೇಕು ಅಂತ ಕೇಳಿದ್ರೆ ಸೊ ನೋಡ್ರಿ ಇಲ್ಲಿ ಈ ಇಬ್ರಾಹಿಂ ಲೋಧಿ ಅಂತ ಬಂದಾಗ ಇಬ್ರಾಹಿಂ ಲೋಧಿ ಸೊ ಎಲ್ಲವನ್ನು ಬರ್ಕೋಬೇಕು ನೀವು. ಇಬ್ರಾಹಿಂ ಲೋಧಿ ಈತನು ಲೋಧಿ ಸಂತತಿಯ ಅರಸ. ಇವನು ಲೋಧಿ ಸಂತತಿಯ ಕೊನೆಯ ಅರಸ. ಮತ್ತಿವ ಕೊನೆಯ ಅರಸ. ಲೋಧಿ ಸಂತತಿಯ ಕೊನೆಯ ಅರಸ ಯಾರಪ್ಪ ಅಂದರೆ ಈ ವ್ಯಕ್ತಿ.
ರೈಟಾ. ಇನ್ನು ಗೊತ್ತಿರಲಿ ಇದೇ ಕಾಲದಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಮೊದಲನೇ ಪಾಣಿಪತ್ ಕದನ ಆಗಿತ್ತು. ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಆಮೇಲೆ ಮಾಡಿರ್ತೀನಿ, ನಾನು ಡಿಟೇಲ್ ಆಗಿರ್ತದೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಬಾಬರ್ನ ಬಗ್ಗೆ ಬಂದಾಗ. ಮೊದಲನೇ ಪಾಣಿಪತ್ ಕದನ ನಡೆದಿರ್ತದೆ 1526 ಏಪ್ರಿಲ್ ಎಷ್ಟು ಕೇಳ್ತಾ ಹೋದರೆ 21ರಂದು. ಸೊ ಯಾರ ಮಧ್ಯೆ ನಡೀತದ ಅಂತ ಕೇಳಿದ್ರೆ ಇಬ್ರಾಹಿಂ ಲೋಧಿ ಮತ್ತು ಬಾಬರ್. ಸೊ ಬಾಬರ್ ಏನಪ್ಪ ಅಂದರೆ ಭಾರತಕ್ಕೆ ಬಂದಿರ್ತಾನೆ, ಮೊಘಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಬಂದಿರ್ತಾನೆ. ಈತ ಇಬ್ಬರ ಮಧ್ಯೆ ನಡೆದಿರ್ತಕ್ಕಂಥ ಕದನ ಯಾವುದಪ್ಪ ಅಂತ ಕೇಳಿದ್ರೆ ಮೊದಲನೇ ಪಾಣಿಪತ್ ಕದನ ನಡೆದಿರ್ತದೆ. ಇದು ಎಷ್ಟರಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ 1526 ಏಪ್ರಿಲ್ 21ರಲ್ಲಿ ಪಾಣಿಪತ್ ಕದನವನ್ನು ನಡೆದಿತ್ತು ಅಂತ ಹೇಳ್ತೀವಿ ರೀ. ಇನ್ನು ಇದ್ರ ಬಗ್ಗೆ ಇಬ್ರಾಹಿಂ ಲೋಧಿ ಬಗ್ಗೆ ಏನಪ್ಪ ಅಂದ್ರೆ ಥಿಯರಿಯಲ್ಲಿ ಏನು ಮಾಡ್ತೀನಿ, ಡಿಟೇಲ್ ಆಗಿರ್ತಕ್ಕಂಥ ಎಕ್ಸ್ಪ್ಲೇನ್ ಕೊಡ್ತೀನಿ. ಸೊ ಯಾವುದು ವರಿ ಮಾಡ್ಕೊಳ್ಳೋದಿಲ್ಲ. ಮತ್ತು ಯಾವುದು ಕ್ವಶನ್ ಬರ್ತಪ್ಪ ಅಂದರೆ ಅಲ್ಲಿ ಏನಪ್ಪ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಬಾಬರ್ ಬಗ್ಗೆನೂ ಇದ್ರ ಬಗ್ಗೆನೂ. ರೈಟ್ ರೀ. ನೆಕ್ಸ್ಟ್ ಏನಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಬರ್ತಾನೆ ನೋಡ್ರಿ ಇಲ್ಲಿ ಒಬ್ಬ ವ್ಯಕ್ತಿ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಬಂದಿರ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಹೇಳಬೇಕಾದ್ರೆ ಏನು ಹೇಳಬೇಕು ನೋಡಿರಿ. ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ವ್ಯಕ್ತಿ ಇವನು ಭಾರತದ ಇತಿಹಾಸದಲ್ಲಿ ಮಧ್ಯ ಭಾರತದಲ್ಲಿ ಏನಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಭಾಳ ಇಂಪಾರ್ಟೆಂಟ್ ವ್ಯಕ್ತಿ ಇವ. ರೈಟ್ ರೀ. ಯಾಕಪ್ಪ ಅಂತ ಕೇಳಿದ್ರೆ ಈತನ ಏನಪ್ಪ ಅಂದರೆ ತನ್ನ ಸಾಮ್ರಾಜ್ಯವನ್ನು ಏನಪ್ಪ ಅಂದರೆ ಪದ್ಮಾವತಿ ಅಂತಕ್ಕಂಥ ಒಂದು ಮಹಿಳೆ ಸಲ ಏನಪ್ಪ ಅಂದರೆ ಕಳ್ಕೊಂಡಿರ್ತಾನೆ. ಅದನ್ನು ಕೂಡ ಭಾಳ ಇಂಪಾರ್ಟೆಂಟ್ ಗೊತ್ತಿರಲಿ. ಈ ಪದ್ಮಾವತ ಅಂತಕ್ಕಂಥ ಒಂದು ಪುಸ್ತಕ ಬರ್ತಲ್ಲ, ಈ ಪದ್ಮಾವತಿ ಎಂಬ ಪುಸ್ತಕದಲ್ಲಿ ಏನಪ್ಪ ಅಂದರೆ ಈತನ ಬಗ್ಗೆ ಒಂದು ಮಾಹಿತಿಯನ್ನು ಸಿಗ್ತದೆ. ರೈಟಾ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಬಂದಾಗ ಈತನಿಗೆ ಒಂದು ಬಿರುದಿತ್ತು ರೀ. ಏನಪ್ಪ ಅಂತ ಕೇಳಿದ್ರೆ ಸಿಕಂದರ್ ಎ ಸಾನಿ ಅಥವಾ ಸಿಕಂದರ್ ಎ ಸಹನಿ ಅಂತ ಬರೆದಿತ್ತು, ಅಥವಾ ಎರಡನೇ ಅಲೆಕ್ಸಾಂಡರ್ ಅಂತೇಳಿ ಕೊಟ್ಟಿಸ್ಕೊಂಡಿದ್ದ. ಎರಡನೇ ಅಲೆಕ್ಸಾಂಡರ್ ಅಂತೇಳಿ ತಾನೇ ಬರೆದು ತೊಗೊಂಡಿದ್ದೀವ. ಯಾವ ವ್ಯಕ್ತಿ ರೀ? ಅಲ್ಲಾವುದ್ದೀನ್ ಖಿಲ್ಜಿ ಎಂಬ ವ್ಯಕ್ತಿ ಏನಪ್ಪ ಅಂದರೆ ಎರಡನೇ ಅಲೆಕ್ಸಾಂಡರ್ ಅಂತೇಳಿ ತಾನೇ ಏನಪ್ಪ ಅಂದರೆ ಬಿರುದನ್ನು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಎಂಬ ವ್ಯಕ್ತಿ. ಈತನ ದಂಡಯಾತ್ರೆಗಳು ಮಾಡ್ತಾನೆ ರೀ. ಎರಡು ರೀತಿಯ ದಂಡಯಾತ್ರೆಗಳು. ಯಾಕಂದರೆ ಇವನು ಕೂಡ ಜಗತ್ತನ್ನು ಗೆಲ್ಲಬೇಕು, ಇಡೀ ದೇಶವನ್ನು ಗೆಲ್ಲಬೇಕು ಅಂತೇಳಿ ಒಂದು ಆಶಯವನ್ನು ಹೊಂದಿದ್ದ. ರೈಟ್ ರೀ. ಎರಡು ರೀತಿ ದಂಡಯಾತ್ರೆಗಳು. ಒಂದು ದಂಡಯಾತ್ರೆ ಯಾವುದಪ್ಪ ಅಂತ ಕೇಳಿದ್ರೆ ಒಂದು ಉತ್ತರ ಭಾರತದ ದಂಡಯಾತ್ರೆ ಅಂತ ಬರ್ತದೆ ರೀ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ದಕ್ಷಿಣ ಭಾರತದ ದಂಡಯಾತ್ರೆ. ಸೊ ಇನ್ನೊಂದು ಮುಂದೆ ಕ್ವಶನ್ ಬಂದಾಗ ಏನಪ್ಪ ಅಂದರೆ ಈತನ ಆಡಳಿತ ಬಗ್ಗೆ ನೋಡೋಣ. ಯಾಕಂದರೆ ಅತಿ ಕಡಿಮೆ ಆಡಳಿತ ಮಾಡಿದ್ರು ಕೂಡ ಏನಪ್ಪ ಅಂದರೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಆಡಳಿತ ಮಾಡಿರ್ತಕ್ಕಂಥ ದೆಹಲಿ ಸುಲ್ತಾನರ ಏಕೈಕ ವ್ಯಕ್ತಿ ಇವನು. ಏನಪ್ಪ ಅಂದರೆ ಪೊಲೀಸ್ ವ್ಯವಸ್ಥೆ ಜಾರಿ ತಂದಿದ್ದ, ಕುದುರೆ ಧಾಗ ವ್ಯವಸ್ಥೆ ಜಾರಿ ತಂದಿದ್ದ, ಮತ್ತೇನಪ್ಪ ಅಂದರೆ ಹುಲಿಯ ಅಥವಾ ಚರ ಅಂತ ಸೈನಿಕರ ಒಂದು ಹಾಜರಿ ಪುಸ್ತಕವನ್ನು ಜಾರಿ ತಂದಿದ್ದ. ಸೊ ಭೂ ಸುಧಾರಣೆಯನ್ನು ಜಾರಿ ತಂದಿದ್ದ. ಭೂ ಸುಧಾರಣೆ ಸಲುವಾಗಿ ಭೂಮಾಪನ ಸಲುವಾಗಿ ಬರೆಯೋಕ್ಕೆ ಒಂದು ಪುಸ್ತಕ ಮಾಡಿದ್ದ, ಮಸಹತ್ ಅಂತೇಳಿ. ಇದು ಏನಪ್ಪ ಅಂದರೆ ಭೂ ಸುಧಾರಣೆಯ ಒಂದು ಪುಸ್ತಕ. ಇದು ಭೂ ಮಾಪನ ಮಾಡ್ತಿದ್ದಲ್ಲ ಅದ್ರ ಬಗ್ಗೆ ಬರೆಯಕ್ಕೆ ಮಾಡಿರ್ತಕ್ಕಂಥ ಪುಸ್ತಕ ಯಾವುದಪ್ಪ ಅಂತ ಕೇಳ್ತೋದಾಗ ಇಲ್ಲಿರ್ತಕ್ಕಂಥ ಮಸಹತ್ ಅಂತಕ್ಕಂಥ ಪುಸ್ತಕ. ಸೊ ನಿಮಗೆಲ್ಲ ಗೊತ್ತಿರಬೇಕು ಮಸಹತ್ ಅಂತಕ್ಕಂಥದ್ದು. ಮತ್ತು ಇದ್ರ ಬಗ್ಗೆ ಇಲ್ಲಿ ಧಾಗ್ ಅಂತಕ್ಕಂಥದ್ದು ಕೂಡ ಮಾಡಿದ್ದ. ಧಾಗ್ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಕುದುರೆಯ ಮೇಲೆ ಅಚ್ಚೆ ಹಾಕ್ಸಿದ್ದ. ಇದು ಎದಕ್ಕೆ ಅಂತ ಕೇಳಿದ್ರೆ ನಮಗೆ ನಾನು ಕ್ಲಾಸನ್ನು ಹೇಳ್ತಿರ್ಬೇಕಾದ್ರೆ ಡೀಟೇಲಾಗಿ ಏನು ಮಾಡ್ತೀನಿ ಹೇಳ್ಕೊಟ್ಟಿರ್ತೀನಿ. ಸೊ ಇನ್ನೊಂದು ಕೋತ್ವಾಲ ಅಂತಕ್ಕಂಥದ್ದು ಏನು ಮಾಡಿದ ಅಂತ ಕೇಳಿದ್ರೆ ಕೋತ್ವಾಲ ಅಂತ ಒಂದು ಪೊಲೀಸ್ ವ್ಯವಸ್ಥೆ ಜಾರಿ ತಂದಿದ್ದ. ಪೊಲೀಸ್ ವ್ಯವಸ್ಥೆಯನ್ನು ಜಾರಿ ತಂದಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರು? ಈ ವ್ಯಕ್ತಿಯಾಗಿದ್ದ. ಇನ್ನೊಂದು ಏನಪ್ಪ ಅಂದರೆ ಬರೀದ್ ಎ ಮುಮಾಲಿಕ್ ಅಂತಕ್ಕಂಥದ್ದು ಕೂಡ ಸ್ಥಾಪನೆ ಮಾಡಿದ. ಬರೀದ್ ಎ ಮುಮಾಲಿಕ್ ಎಂಬ ಮಾರುಕಟ್ಟೆ. ಮುಮಾಲಿಕ್ ಅಂತ ಒಂದು ಮಾರುಕಟ್ಟೆ ಕೂಡ ಏನಪ್ಪ ಸ್ಟಾರ್ಟ್ ಮಾಡಿದ್ದ. ಈತನ ಒಂದು ಆಡಳಿತ ಏನಪ್ಪ ಅಂದರೆ ಇನ್ನೊಂದು ಗೊತ್ತಿರಲಿ, ಶ್ರೀಕೋಟೆ ನಗರವನ್ನು ನಿರ್ಮಾಣ ಮಾಡಿದ್ದ. ಶ್ರೀಕೋಟೆ ನಗರ ಇಲ್ಲಿ ಏನಪ್ಪ ಅಂದರೆ 1000 ಕಂಬಗಳ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದ. ಮತ್ತು ಇನ್ನೊಂದು ಗೊತ್ತಿರಲಿ, ಕುತುಬ್ ಮಿನಾರ್ಗೆ ಹೋಗುವ ದಾರಿ ಏನಪ್ಪ ಅಂದರೆ ಅಲೈ ದರ್ವಾಜಾ ಅಂತೇಳಿ ನಿರ್ಮಾಣ ಮಾಡಿದ್ದ. ಅಲೈ ದರ್ವಾಜಾ ಅಂತೇಳಿ ಕೂಡ ಏನು ಮಾಡಿದ ನಿರ್ಮಾಣ ಮಾಡಿದ. ಎಲ್ಲಪ್ಪ ಅಂದರೆ ಕುತುಬ್ ಮಿನಾರ್ಗೆ ಹೋಗುವ ದಾರಿಗೆ ಅಲೈ ದರ್ವಾಜಾ ಅಂತೇಳಿ ಮಾಡಿದ ನಿರ್ಮಾಣವನ್ನು ಮಾಡಿದ ಅಂತ ಹೇಳ್ತೀವಿ ರೀ. ಇನ್ನೇನಪ್ಪ ಅಂದರೆ ಡೀಟೇಲ್ ಆಗಿರ್ತಕ್ಕಂಥದ್ದು ಇಲ್ಲಿ ಉತ್ತರ ದಂಡಯಾತ್ರೆ ಏನಿರ್ತವೆ, ದಕ್ಷಿಣ ದಂಡಯಾತ್ರೆ ಏನಿರ್ತವೆ. ಉತ್ತರ ದಂಡಯಾತ್ರೆಗಳಲ್ಲಪ್ಪ 3 ಜನ, ಜಾಫರ್ ಖಾನ, ಇನಾಮತ್ ಖಾನ ಮತ್ತು ಇನ್ನಪ್ಪ ಉಗುಲ್ ಖಾನ್ ಅಂತ ಇರ್ತಾನೆ ರೀ. ಸೊ ದಕ್ಷಿಣ ಭಾರತದಲ್ಲಿ ಯಾಕಪ್ಪ ಅಂದರೆ ಕೇವಲ ಒಬ್ಬ ಇರ್ತಾನೆ, ಮಲ್ಲಿ ಕಾಫರ್ ಅಂತ ವ್ಯಕ್ತಿ. ಓಕೆನಾ. ಇದ್ರ ಬಗ್ಗೆ ಕೂಡ ನೋಡೋಣ. ಸೊ ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ಇದು ಏನಪ್ಪ ಅಂದರೆ ಎಲ್ಲವನ್ನು ಬರ್ಕೋಬೇಕು ನೀವು. ಡೀಟೇಲ್ ಆಗಿರ್ತಕ್ಕಂಥದ್ದು ಮಾಹಿತಿ ಇರ್ತದೆ. ಸೊ ಮಾಹಿತಿಗಳನ್ನ ಏನಪ್ಪ ಅಂದರೆ ಬರ್ಕೋಬೇಕು. ನಿಮಗೂ ಕೂಡ ಏನಪ್ಪ ಎಕ್ಸಾಮ್ಗೆ ಯೂಸ್ ಆಗ್ತಾವೆ ಅಂತ ಹೇಳ್ತೀವಿ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಉಳಿದು ಕ್ವಶನ್ ಏನಪ್ಪ ನೆಕ್ಸ್ಟ್ ನಾಳೆ ತರಗತಿಯಲ್ಲಿ ಏನು ಮಾಡೋದು ಅದಕ್ಕೆ ಸರ್ಚ್ ಮಾಡೋಣ. ಸೊ ಗೊತ್ತಿರಲಿ ಇಲ್ಲಿ ನೋಡಿ ಕ್ವಶನ್ ಇದ್ರೆ ಆನ್ಸರ್ ಹೇಳಿ ನಾಳೆ
ಬಾಬರನಾಮ ಎಂಬ ಕೃತಿಯ ಹಿಂದಿ ಭಾಷೆಗೆ ಅನುವಾದಿಸಿದವರು ಯಾರಪ್ಪ ಅಂತ ಕೇಳ್ತೇಳಿ ಇಲ್ಲಿ ಕ್ವಶನ್ ಐತಿ. ಇದ್ರದ್ದು ನೀವೇನು ಮಾಡಿ ನಾಳೆ ನಮಗೆ ಕಮೆಂಟಲ್ಲಿ ಟೆಲಿಗ್ರಾಮಲ್ಲಿ ಏನು ಮಾಡಿದ್ರಿ ಇದರ ಒಂದು ಕಮೆಂಟ್ ಹಾಕಿರಿ, ಓಕೆನಾ, ಕಮೆಂಟ್ ಹಾಕಿರಿ. ಸೊ ಏನಿದ್ದು ನಿಮ್ಮ ಅನಿಸಿಕೆಗಳನ್ನು ಕೂಡ ಏನಪ್ಪ ಮಾಡ್ತೀರಿ. ನಿಮ್ಗೇನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ದಿನ ಏನು ಮಾಡ್ತೀವಿ, ಈ ಒಂದು KS ಮಾಸ್ಟರ್ ಮೈಂಡ್ ಎಂಬ ಟೆಲಿಗ್ರಾಮ್ ಚಾನಲ್ದಿಂದ ಮತ್ತು ಯೂಟ್ಯೂಬ್ ಚಾನಲ್ ಏನಪ್ಪ ಅಂದರೆ ಸಾಕಷ್ಟು ಕ್ಲಾಸ್ಗಳನ್ನು ಕೊಡ್ತಾ ಇರ್ತೀವಿ. ಬರ್ಕೋಬೇಕು ಮತ್ತು ಅದಕ್ಕೆ ನೋಟ್ ಮಾಡಬೇಕು ಮತ್ತು ಅದನ್ನು ಏನು ಮಾಡಬೇಕು, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಕೋಬೇಕ್ರಿ. ಸುಮ್ಮನೆ ಬರ್ಕೊಳ್ಳೋದು ಕೇಳೋದು ಹೋಗೋದು ಮಾಡಬೇಡ್ರಿ. ಯಾಕಂದರೆ ಕ್ವಶನ್ಸ್ಗಳನ್ನ ನೋಡ್ತಾ ಹೋದರೆ ಇಲ್ಲಿ ಪಾಠ ಮಾಡೋರಿಗೆ ತಲೆ ಹಿಡಿಯಾಗ್ತದೆ ಒಂದು ಸಲ ಕ್ವಶನ್ಸ್ಗಳು. ಅದ್ರಾಗ ಇನ್ನು ಓದಬೇಕಂದ್ರೆ ಭಾಳ ವಜ್ಜೆ ಹೋಗ್ತದೆ. ಮತ್ತಷ್ಟು ನಾವು ಏನಪ್ಪ ಅಂದರೆ ಒಂದು ಡಿಟೇಲ್ ಆಗಿರ್ತಕ್ಕಂಥ ಒಂದು ಅಧ್ಯಯನವನ್ನು ಮಾಡಿಕೊಡ್ತಾ ಇರ್ತೀವಿ. ಸೊ ಇದನ್ನು ಸದುಪಯೋಗ ಪಡ್ಕೊರಿ. ಸೊ ಇಷ್ಟು ಹೇಳ್ತಾ ಕ್ಲಾಸನ್ನು ಇವತ್ತಿಗೆ ಏನು ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.